ನನ್ನ 14 ವರ್ಷದ ಮದುಮಗಳು ನನ್ನ ಬೆಡ್ ಮೇಲೆ ಕುಳಿತುಕೊಂಡಿದ್ದಳು. ಅವಳ ಪೀರಿಯಡ್ಸ್ಗಳು ಸ್ಟಾರ್ಟ್ ಆಗಿ 1 ತಿಂಗಳು ಕೂಡ ಕಳೆದಿರಲಿಲ್ಲ. ಆ ಹುಡುಗಿಯ ಮದುವೆಯನ್ನು ನನ್ನ ಜೊತೆ ಮಾಡಲಾಗಿತ್ತು. ಅವಳು ತುಂಬ ಚಿಕ್ಕ ವಯಸ್ಸಿನವಳಾಗಿದ್ದಳು ಮತ್ತು ಮುಗ್ಧೆಯಾಗಿದ್ದಳು. ನಾನು ಅವಳ ಬಳಿ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡೆ. ನಾನು ಅವಳ ಕೈಯನ್ನು ಹಿಡಿದುಕೊಳ್ಳಲು ಹೋದೆ. ಅವಳು ಕೊಸರಾಡಿ ದೂರ ಸರಿದು ಕುಳಿತು ಹೇಳಿದಳು, ಹೀಗೇಕೆ ಮಾಡುತ್ತಿದ್ದೀರಿ? ಪ್ರಥಮ ರಾತ್ರಿಯಂದು ಗಂಡ ಹೆಂಡತಿಗೆ ಗಿಫ್ಟ್ ನೀಡುತ್ತಾನೆ ಎಂದು ನಾನು ಕೇಳಿದ್ದೆ. ಮತ್ತು ಲೈಟ್ ಬಂದ್ ಮಾಡುತ್ತಾರೆ, ಆನಂತರ ಬೆಳಗಾಗುತ್ತದೆ. ಆದರೆ ನೀವು ನನ್ನ ಜೊತೆ ಹೀಗೇಕೆ ನಡೆದುಕೊಳ್ಳುತ್ತಿದ್ದೀರಾ? ಆಗ ನಾನು, ಹೇ, ಲೈಟ್ ಬಂದ್ ಮಾಡಿದ ಮೇಲೆಯೇ ಅಸಲಿ ಆಟ ಶುರುವಾಗುತ್ತದೆ. ನನ್ನ ಮಾತು ಕೇಳಿ ಅವಳು ಸ್ವಲ್ಪ ಹೆದರಿದಳು. ನನಗೂ ಕೂಡ ಆಗ ನನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲು ತುಂಬ ಕಷ್ಟವಾಯಿತು. ಆಗ ನಾನು ತಕ್ಷಣ ಲೈಟ್ ಬಂದ್ ಮಾಡಿದೆ ಮತ್ತು ಅವಳ ಕೂದಲನ್ನು ಹಿಡಿದು ಅವಳನ್ನು ನನ್ನ ಬಳಿ ಸೆಳೆದುಕೊಂಡೆ. ಆನಂತರ ಅವಳ ಮೇಲೆ ನನ್ನ ಅಧಿಕಾರ, ನನ್ನ ಇಚ್ಛೆಗೆ ವಿರುದ್ಧವಾಗಿ ಮನೆಯವರು ನನಗೆ ಈ ಮದುವೆ ಮಾಡಿಸಿದ್ದರು. ಮದುವೆ ಎಂದರೆ ನನಗೆ ಇಷ್ಟವಿಲ್ಲ ಎಂದೇನಿರಲಿಲ್ಲ. ನನಗೂ ಕೂಡ ಮದುವೆ ಮಾಡಿಕೊಳ್ಳುವ ಮನಸ್ಸಿತ್ತು. ನಾನು ಬೇರೆ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ. ನಾನು ಈಗಲೇ ಏಕೆ ಮದುವೆ ಮಾಡಿಕೊಳ್ಳಲು ತಯಾರಿರಲಿಲ್ಲ ಎಂದರೆ, ಪೂರ್ಣಿಮಾಳ ವಯಸ್ಸು ಇನ್ನೂ ಚಿಕ್ಕದಾಗಿತ್ತು. ಅವಳಿಗೆ ಈಗ ಕೇವಲ 14 ವರ್ಷ ವಯಸ್ಸಾಗಿತ್ತು. ಈಗಷ್ಟೇ ಅವಳು ಮೈನೆರೆದಿದ್ದಳು. ನನ್ನ ಮನೆಯವರು ಆ ಹುಡುಗಿಯ ವಯಸ್ಸನ್ನು ಕೂಡ ನೋಡಿರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡಲು ಬಯಸಿದ್ದರು. ಈ ಚಿಕ್ಕ ವಯಸ್ಸಿನ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಲು ನನಗೆ ಇಷ್ಟವಿರಲಿಲ್ಲ. ಆದರೆ ಮನೆಯವರು ನನ್ನ ಯಾವುದೇ ಮಾತುಗಳನ್ನು ಕೇಳಲಿಲ್ಲ. ನಮ್ಮ ತಂದೆ ತಾಯಿಗಳಿಗೆ ನಾವಿಬ್ಬರೇ ಗಂಡು ಮಕ್ಕಳಾಗಿದ್ದೆವು. ನಮ್ಮ ಮದುವೆ ಚಿಕ್ಕ ವಯಸ್ಸಿನಲ್ಲಿ ನಿರ್ಧಾರವಾಗಿತ್ತು. ಉತ್ತರ ಕರ್ನಾಟಕದ ಒಂದು ಹಳ್ಳಿಯೊಂದಿಗೆ ನಮ್ಮ ಕುಟುಂಬದ ಸಂಬಂಧವಿತ್ತು. ಅಲ್ಲಿ ಹಿರಿಯರು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮದುವೆಯನ್ನು ನಿರ್ಧರಿಸುತ್ತಿದ್ದರು. ಪೂರ್ಣಿಮಾ ನನ್ನ ಅತ್ತಿಗೆಯ ತಂಗಿಯಾಗಿದ್ದಳು. ನನ್ನ ಕೋಣೆಯಲ್ಲಿ ಪೂರ್ಣಿಮಾ ಮದುಮಗಳಾಗಿ ಅಲಂಕೃತಗೊಂಡು ಕುಳಿತಿದ್ದಳು. ನಾನು ಹರೇ ಕೃಷ್ಣ ಎಂದು ಹೇಳಿ ಬೆಡ್ ಮೇಲೆ ಹೋಗಿ ಕುಳಿತುಕೊಂಡೆ. ಆದರೆ ಮದುವೆಯಾದ ಮೇಲೆ ನನ್ನಿಂದ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಆಸೆಗಳನ್ನು ಅದುಮಿಟ್ಟುಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅವಳ ಹತ್ತಿರ ಹೋಗಿ ಅವಳ ಮೃದುವಾದ ಗುಲಾಬಿ ಬಣ್ಣದ ತುಟಿಗಳ ಮೇಲೆ ಕೈಯಿಂದ ಬೆರಳಾಡಿಸಲು ಶುರು ಮಾಡಿದೆ. ತಕ್ಷಣವೇ ಪೂರ್ಣಿಮಾ ನನ್ನ ಕೈಗಳನ್ನು ಹಿಂದಕ್ಕೆ ಸರಿಸುತ್ತಾ ಹೇಳಿದಳು, ಇದೆಂಥ ಅಧಿಕ ಪ್ರಸಂಗ, ಈ ರೀತಿ ಮಾಡಲು ನಿಮಗೆ ನಾಚಿಕೆ ಇಲ್ಲವೇ? ನಿನ್ನ ಕೈ ಹಿಂತೆಗೆದುಕೋ ಎಂದಾಗ ನಾನು ಕೂಡ ಕಠೋರವಾಗಿ ಹೇಳಿದೆ, ನಾನೇಕೆ ನನ್ನ ಕೈಯನ್ನು ಹಿಂತೆಗೆದುಕೊಳ್ಳಬೇಕು? ಹೇಗಿದ್ದರೂ ಈಗ ನೀನು ನನ್ನ ಪತ್ನಿಯಾಗಿದ್ದೀಯಾ. ಈ ಮೊದಲು ನನ್ನೊಂದಿಗೆ ಮದುವೆ ಮಾಡಿಕೊಳ್ಳಲು ತುಂಬ ಹಾತೊರೆಯುತ್ತಿದ್ದೆಯಲ್ಲವೇ? ಮದುವೆ ಸ್ಟೇಜ್ನಲ್ಲಂತೂ ತುಂಬ ನಗುತ್ತಾ ಖುಷಿಯಿಂದ ಕುಳಿತುಕೊಂಡಿದ್ದೆಯಲ್ಲವೇ? ಮದುವೆಯ ಪ್ರಥಮ ರಾತ್ರಿಯಂದು ಒಬ್ಬ ಗಂಡ ತನ್ನ ಹೆಂಡತಿಯೊಂದಿಗೆ ಏನೇನು ಮಾಡುತ್ತಾನೆಂದು ನಿನಗೂ ಕೂಡ ಅರ್ಥವಾಗಲಿ. ಇಂದಂತೂ ನೀನು ಎಂದಿಗೂ ಮರೆಯಲಾರದ ಪಾಠ ಕಲಿಸುತ್ತೇನೆ. ನಾನು ನಿನ್ನ ಬಳಿ ಬಂದು ಹಾಗೆಲ್ಲ ಮಾಡಿದಾಗ ನೀನು ಪ್ರಜ್ಞೆ ತಪ್ಪುತ್ತೀಯ. ನಾನು ಹೀಗೆ ಹೇಳುತ್ತಿದ್ದಾಗ ನನ್ನ ಮಾತು ಕೇಳಿ ಅವಳು ತುಂಬ ಗಾಬರಿಗೊಂಡು ಹೇಳಿದಳು, ನೋಡು, ನಾನು ನಿನ್ನ ಈ ರೀತಿಯ ಮಾತುಗಳನ್ನು ಕೇಳಲು ಬಯಸುವುದಿಲ್ಲ. ನನಗೆ ಇಂಥ ನಾಚಿಕೆಗೇಡಿನ ವಿಷಯ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಆದ್ದರಿಂದ ನೀನು ನನ್ನ ಬಳಿ ಬರುವ ಪ್ರಯತ್ನ ಕೂಡ ಮಾಡಬೇಡ. ಇಷ್ಟು ಹೇಳಿ ಅವಳು ಬೆಡ್ಡಿಂದ ಎದ್ದು ನಿಂತಳು ಮತ್ತು ತುಂಬ ಗಾಬರಿಗೊಂಡಿದ್ದಳು. ನಾನು ಕೂಡ ಎದ್ದು ನಿಂತು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ಮಿಸ್ ಪೂರ್ಣಿಮಾ, ಕತೆ ಇನ್ನು ಮುಂದೆ ಶುರುವಾಗುತ್ತದೆ. ನಾಚಿಕೆ ಪಟ್ಟುಕೊಳ್ಳಲು ತಯಾರಾಗು. ಮದುವೆಯಾದ ಮೇಲೆ ಏನಾಗುತ್ತದೆ ಎಂದು ಗೊತ್ತಿಲ್ಲದೆ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡೆಯಾ? ಮದುವೆಯ ಮೊದಲ ರಾತ್ರಿ ಏನೇನು ನಡೆಯುತ್ತದೆ ಎಂದು ನಿನಗೆ ಗೊತ್ತಿಲ್ಲವೇ? ನೀನು ನನ್ನನ್ನು ಹಾಲು ಕುಡಿಯುವ ಮಗುವೆಂದು ತಿಳಿದುಕೊಂಡಿದ್ದೀಯಾ? ಮದುವೆಯ ಪ್ರಥಮ ರಾತ್ರಿ ಪತಿ ಏನು ಮಾಡುತ್ತಾರೆ ಎಂದು ನನಗೂ ಕೂಡ ಗೊತ್ತಿದೆ. ಇದನ್ನು ಕೇಳಿ ನನಗೆ ಸ್ವಲ್ಪ ಚಿಂತೆಯಾಯಿತು. ಆದರೂ ನಾನು ಅವಳಲ್ಲಿ ಕೇಳಿದೆ, ಹಾಗಾದರೆ ಪ್ರಥಮ ರಾತ್ರಿಯಲ್ಲಿ ಮದುಮಗಳೊಂದಿಗೆ ಅವಳ ಗಂಡ ಏನು ಮಾಡುತ್ತಾನೆ? ಹೇಳು ನೋಡೋಣ. ನನಗೆ ಗೊತ್ತಿಲ್ಲ, ನನಗೂ ಸ್ವಲ್ಪ ಹೇಳು. ಅವಳು ಯಾವ ರೀತಿ ಹೇಳುತ್ತಿದ್ದಳೆಂದರೆ, ಮದುವೆಯ ಪ್ರಥಮ ರಾತ್ರಿಯ ಬಗ್ಗೆ ಅವಳಿಗೆ ಗಂಧ ಗಾಳಿಯೂ ಗೊತ್ತಿಲ್ಲ ಎನ್ನುವಂತೆ ಮಾತನಾಡುತ್ತಿದ್ದಳು. ಮದುವೆಯ ಪ್ರಥಮ ರಾತ್ರಿಯಂದು ಅವಳ ಗಂಡ ಅವಳಿಗೆ ಒಂದು ಗಿಫ್ಟ್ ನೀಡುತ್ತಾನೆ. ಆಗ ನಾನು ಕೇಳಿದೆ, ಅದಾದ ಮೇಲೆ ಏನು ನಡೆಯುತ್ತದೆ? ಆನಂತರ ಗಂಡ ದೀರ್ಘವಾದ ಭಾಷಣ ಮಾಡುತ್ತಾನೆ. ಅದೇನೆಂದರೆ, ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೋ, ಅವರ ಸೇವೆ ಮಾಡು, ಅವರು ಹೇಳಿದಂತೆ ಕೇಳು, ಹೀಗೆ ಮುಂತಾದವುಗಳ ಬಗ್ಗೆ ಲೆಕ್ಚರ್ ಕೊಡುತ್ತಾನೆ. ಶಬಾಷ್, ನಿನಗೆ ಇಷ್ಟು ದೊಡ್ಡ ಲೆಕ್ಚರ್ ಕೊಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಿನಗೆ ಎಲ್ಲ ಗೊತ್ತಿದೆ. ವಯಸ್ಸು ಚಿಕ್ಕದಾದರೂ ನೀನು ತುಂಬ ತಿಳಿದುಕೊಂಡಿದೆಯಾ? ಆಗ ಪೂರ್ಣಿಮಾ, ಹೌದು, ನನಗೆ ತುಂಬ ತಿಳುವಳಿಕೆ ಇದೆ. ಅತ್ತೆ ಮತ್ತು ಮಾವನನ್ನು ಹೇಗೆ ನನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಬೇಕೆಂದು ಕೂಡ ನನಗೆ ಗೊತ್ತಿದೆ. ಇದನ್ನು ಕೇಳಿ ನಾನು ತುಂಬ ಹೈರಾಣಾದೆ. ಅಚ್ಚರಿಗೊಂಡು ಅವಳ ಕಡೆಗೆ ನೋಡತೊಡಗಿದೆ. ಅವಳ ಈ ಮಾತಿಗೆ ನಾನು ತಲೆಯಾಡಿಸಿ ಹೇಳಿದೆ, ಆಯಿತು, ನಿನಗೆ ಎಲ್ಲವೂ ಗೊತ್ತಿದೆ. ಅದಾದಮೇಲೆ ಏನಾಗುತ್ತದೆ ಎಂದಾಗ ಅವಳು ಹೇಳಿದಳು, ಆನಂತರ ಲೈಟ್ ಬಂದಾಗುತ್ತದೆ, ಮತ್ತೆ ಬೆಳಗಾಗುತ್ತದೆ. ಇಷ್ಟನ್ನೇ ನಾನು ಸೀರಿಯಲ್ನಲ್ಲಿ ನೋಡಿರುವುದು. ಇದನ್ನು ಕೇಳಿ ನಾನು ಮನದಲ್ಲಿ ಮುಗುಳ್ನಕ್ಕೆ ಮತ್ತು ಅವಳ ಕೈಯನ್ನು ಹಿಡಿದು ಜೋರಾಗಿ ನನ್ನ ಬಳಿ ಸೆಳೆದುಕೊಂಡೆ ಮತ್ತು ಹೇಳಿದೆ, ಅಸಲಿ ಆಟವಂತೂ ಲೈಟ್ ಬಂದ್ ಮಾಡಿದ ನಂತರ ಶುರುವಾಗುತ್ತದೆ. ಮತ್ತು ನಾನು ಅವಳಿಗೆ ತುಂಬ ಹೆದರಿಸಲು ಪ್ರಯತ್ನಿಸಿದೆ. ಅವಳ ಇಡೀ ಮೈ ಮೇಲೆ ಕೈ ಆಡಿಸಿದೆ. ಇದರಿಂದಾಗಿ ಅವಳು ತುಂಬ ಗಾಬರಿಗೊಂಡಳು ಮತ್ತು ನಾನು ಹೇಳಿದ ಮಾತಿನಿಂದ ತಬ್ಬಿಬ್ಬಾದಳು.
ಆಗ ನಾನು ಹೇಳಿದೆ, ಓ ನನ್ನ ಚಿಕ್ಕ ರಾಣಿಯೇ, ನಿನ್ನ ಬಟ್ಟೆಯನ್ನಾದರೂ ಚೇಂಜ್ ಮಾಡು, ಆನಂತರ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಅವಳ ಕಿವಿಯನ್ನು ಚಿವುಟಿದೆ. ಅವಳಂತೂ ತುಂಬ ಗಾಬರಿಯಾಗಿದ್ದಳು. ಆನಂತರ ನಾನು ಅಲ್ಮಾರಿಯಿಂದ ಒಂದು ನೈಟ್ ಸೂಟ್ ತೆಗೆದು ಅವಳಿಗೆ ನೀಡಿದೆ. ಬಟ್ಟೆ ಚೇಂಜ್ ಮಾಡಿಕೊಳ್ಳಲು ವಾಶ್ರೂಮ್ಗೆ ಹೋದಳು. ಅವಳು ಡ್ರೆಸ್ ಚೇಂಜ್ ಮಾಡಿ ಬಂದಾಗ ಆ ನೈಟಿಯಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ದೇಹದ ಸಿರಿ ಆ ನೈಟಿಯಲ್ಲಿ ಎದ್ದು ಕಾಣುತ್ತಿತ್ತು. ತನ್ನ ಹರಡಿದ ಕೂದಲುಗಳ ಮುಡಿ ಕಟ್ಟಲು ಶುರು ಮಾಡಿದಾಗ ನಾನು ಹೇಳಿದೆ, ನೀನು ಹರಡಿದ ಕೂದಲುಗಳಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ. ಮುಡಿ ಕಟ್ಟುವುದು ಬೇಡ, ಕೂದಲು ಹಾಗೇ ಇರಲಿ. ನಿನ್ನ ಹರಡಿದ ಕೂದಲುಗಳು ತುಂಬ ಚೆನ್ನಾಗಿವೆ ಎಂದು ಹೇಳಿ ಅವಳ ಭುಜವನ್ನು ಹಿಡಿದು ಬೆಡ್ಗೆ ಕರೆದುಕೊಂಡು ಬಂದೆ. ಆ ಸಮಯದಲ್ಲಿ ಕೋಣೆಯಲ್ಲಿ ಕತ್ತಲೆ ಇತ್ತು. ಆಗ ನಾನು ಹೇಳಿದೆ, ಪೂರ್ಣಿಮಾ, ನೀನು ತಯಾರಾಗಿದ್ದೀಯಾ ತಾನೆ ಎಂದಾಗ ಅವಳು ಗಾಬರಿಯಿಂದ ಹೇಳಿದಳು, ನನಗೆ ತುಂಬ ಹೆದರಿಕೆಯಾಗುತ್ತಿದೆ. ಆಗ ನಾನು ಹೇಳಿದೆ, ನೀನು ಈಗಲೇ ಇಷ್ಟೊಂದು ಏಕೆ ಹೆದರುತ್ತಿದ್ದೀಯಾ? ನಾನಂತೂ ಏನೂ ಮಾಡಿಲ್ಲ, ಈಗಲೇ ನೀನು ಹೆದರುತ್ತಿದ್ದೀಯಾ? ನಿನ್ನ ಜೊತೆ ಅದೆಲ್ಲ ಮಾಡಿದರೆ ಆನಂತರ ನಿನ್ನ ಪರಿಸ್ಥಿತಿ ಏನಾಗುವುದು? ಇಡೀ ಪ್ರಪಂಚವೇ ಗಿರಿಕಿ ಹೊಡೆದಂತೆ ಭಾಸವಾಗುವುದು. ಮದುವೆ ಎಂದರೆ ಗೊಂಬೆ ಆಟವೆಂದು ತಿಳಿದುಕೊಂಡಿದ್ದೇನು? ಒಂದು ಹುಡುಗಿ ತುಂಬ ಸಹಿಸಿಕೊಳ್ಳಬೇಕಾಗುತ್ತದೆ. ನಾನು ಹೀಗೆಲ್ಲ ಹೇಳಿ ಸಮಾಧಾನ ಪಡಿಸುವುದರ ಬದಲು ಅವಳನ್ನು ಹೆದರಿಸಲು ಪ್ರಯತ್ನಿಸಿದೆ. ಮದುವೆಯ ಬಗ್ಗೆ ಅವಳಲ್ಲಿ ಹೆದರಿಕೆ ಹುಟ್ಟಿಸಲು ಪ್ರಯತ್ನಪಟ್ಟೆ. ಹೇಗೆಂದರೆ, ಪೂರ್ಣಿಮಾ ಮದುವೆ ಎಂಬ ಪದದಿಂದ ಹೆದರಿ ದೂರ ಓಡಿ ಹೋಗಬೇಕು ಮತ್ತು ಅವಳಿಂದ ಸಂಸಾರ ನಡೆಸಲು ಸಾಧ್ಯವಾಗಬಾರದು. ಆನಂತರ ಒಂದೇ ಮನೆಯಿಂದ ಇಬ್ಬರು ಹುಡುಗಿಯರನ್ನು ಮದುವೆ ಮಾಡಿಕೊಂಡು ಬರುವ ನಮ್ಮ ಮನೆಯವರ ನಿರ್ಧಾರ ತಪ್ಪೆಂದು ಸಾಬೀತುಪಡಿಸಬೇಕೆಂದುಕೊಂಡಿದ್ದೆ. ಈಗ ಪೂರ್ಣಿಮಾ ತುಂಬ ನರ್ವಸ್ ಆಗಿದ್ದಳು. ಮುಖದ ಹಾವಭಾವ ನೋಡಿದರೆ ಅವಳು ತುಂಬ ಹೆದರಿರುವಂತೆ ಕಾಣುತ್ತಿದ್ದಳು. ತಕ್ಷಣ ಹೇಳಿದಳು, ಬೇಡ ಬೇಡ, ಲೈಟ್ ಬಂದ್ ಮಾಡುವುದು ಬೇಡ, ನಾನು ಲೈಟ್ ಹೊತ್ತಿಸಿಕೊಂಡು ಮಲಗುತ್ತೇನೆ ಎಂದಾಗ ನಾನು ಅವಳ 2 ಕೈಗಳನ್ನು ಹಿಡಿದುಕೊಂಡು ಹೇಳಿದೆ, ಅದು ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯ ಪೂರ್ಣಿಮಾ? ಲೈಟ್ ಬಂದ್ ಮಾಡಲೇಬೇಕು. ಅಷ್ಟಕ್ಕೂ ನಿನಗೆ ಲೈಟ್ ಬಂದ್ ಮಾಡುವುದರ ಹಿಂದಿನ ಕತೆ ಏನೆಂದು ತಿಳಿಯುವುದು ಬೇಡವೇ? ಮದುವೆಯಾದ ಮೇಲೆ ಲೈಟ್ ಬಂದ್ ಮಾಡಿದ ನಂತರ ಏನು ನಡೆಯುತ್ತದೆಂದು ತಿಳಿಯುವುದು ಬೇಡವೇ? ಮದುವೆಯಲ್ಲಿ ಒಳ್ಳೆಯ ಸೀರೆ, ಆಭರಣ, ದುಬಾರಿ ಗಿಫ್ಟ್ಗಳು ಇವೆಲ್ಲವೂ ನೋಡಲು ತುಂಬ ಸುಂದರವಾಗಿರುತ್ತದೆ. ಆದರೆ ಮದುವೆಯ ವಾಸ್ತವದ ಸ್ಥಿತಿ ಬೇರೆಯೇ ಇರುತ್ತದೆ. ಅದೇನೆಂದು ಇಂದು ನಿನಗೆ ನಾನು ಹೇಳುತ್ತೇನೆ ಎಂದು ತಕ್ಷಣ ನಾನು ಲೈಟ್ ಆಫ್ ಮಾಡಿದೆ. ನಂತರ ಅವಳ ಭುಜವನ್ನು ಹಿಡಿದು ನನ್ನ ಕಡೆಗೆ ಎಳೆದೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ತಕ್ಷಣ ಪೂರ್ಣಿಮಾ ಜೋರಾಗಿ ಕಿರುಚಿಕೊಂಡು ನನ್ನಿಂದ ದೂರ ಸರಿದಳು ಮತ್ತು ಲೈಟ್ ಆನ್ ಮಾಡಿದಳು ಮತ್ತು ಹೇಳಿದಳು, ನಾನು ಅಕ್ಕನ ಬಳಿ ಹೋಗಬೇಕು. ಅವಳಂತೂ ತುಂಬ ಗಾಬರಿಯಾಗಿದ್ದಳು. ಈಗ ಕಣ್ಣೀರು ಕೂಡ ಹಾಕತೊಡಗಿದ್ದಳು. ನಾನು ಅಂದುಕೊಂಡ ಹಾಗೆ ನಡೆಯಿತು. ನಾನು ಅವಳಿಗೆ ಹೆದರಿಸಬೇಕೆಂದಿದ್ದೆ. ನಾನು ಅಂದುಕೊಂಡಿದ್ದು ಆಯಿತು. ನಾನು ಮತ್ತೆ ಹೇಳಿದೆ, ಇಲ್ಲಿ ಬಾ, ಹಾಸಿಗೆ ಮೇಲೆ ಮಲಗಿಕೋ. ಇನ್ನು ಇಲ್ಲೇ ಇದ್ದರೆ ಒತ್ತಾಯಪೂರ್ವಕವಾಗಿ ನಿನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಈಗ ನಿನ್ನೊಂದಿಗೆ ನಾನು ಪ್ರೀತಿಯಿಂದ ಮಾತನಾಡುತ್ತಿದ್ದೇನೆ. ಆದರೂ ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆ. ತಕ್ಷಣ ಅವಳು ಎದ್ದು ನಿಂತಳು ಮತ್ತು ಕೋಣೆಯಿಂದ ಹೊರ ಹೋದಳು. ಅವಳು ನನ್ನ ಅಣ್ಣನ ಕೋಣೆಯ ಬಾಗಿಲನ್ನು ಜೋರಾಗಿ ಬಡಿಯತೊಡಗಿದಳು. ನನ್ನ ತುಟಿಯ ಮೇಲೆ ಕಿರುನಗೆ ಮೂಡಿತ್ತು. ಅಣ್ಣನಿಗೆ ನನ್ನ ಮದುವೆ ಮಾಡುವ ಅವಸರ ಇತ್ತಲ್ಲವೇ? ಇಂದು ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ. ಸುರೇಶ್ ಅಣ್ಣನ ಜೊತೆಗೆ ಅಪ್ಪ ಅಮ್ಮನ ಕೋಣೆಯ ಬಾಗಿಲು ಕೂಡ ತೆರೆದವು. ಪೂರ್ಣಿಮಾ ಅಣ್ಣನ ಕೋಣೆಯ ಬಾಗಿಲಲ್ಲಿ ನಿಂತು ಜೋರಾಗಿ ಅಳತೊಡಗಿದಳು ಮತ್ತು ಹೇಳಿದಳು, ಅಕ್ಕ, ನಾನು ನಿನ್ನ ಜೊತೆ ನಿನ್ನ ಕೋಣೆಯಲ್ಲೇ ಮಲಗುತ್ತೇನೆ ಎಂದು ಅತ್ತಿಗೆ ಹೆಗಲ ಮೇಲೆ ತಲೆ ಇಟ್ಟು ಅಳತೊಡಗಿದಳು. ಇದನ್ನು ನೋಡಿದ ಸುರೇಶ್ ಅಣ್ಣನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದನು. ಅತ್ತಿಗೆಯು ಕೂಡ ಪೂರ್ಣಿಮಾ ಅಳುತ್ತಿರುವುದರ ಬಗ್ಗೆ ಚಿಂತೆಗೊಳಗಾಗಿ ಕೇಳಿದಳು, ಪೂರ್ಣಿಮಾ ಏನಾಯ್ತು ಎಂದಾಗ ಪೂರ್ಣಿಮಾ ಹೇಳಿದಳು, ನಾನು ಅಮರ್ನ ಕೋಣೆಯಲ್ಲಿ ಮಲಗುವುದಿಲ್ಲ, ನಾನು ನಿನ್ನ ಜೊತೆ ಮಲಗುತ್ತೇನೆ. ಸುರೇಶ್ ಅಣ್ಣ ಈಗ ತುಂಬ ಚಿಂತೆಗೊಳಗಾದವರಂತೆ ಕಂಡನು. ಅತ್ತಿಗೆ ಏಕೆ ಅಳುತ್ತಿದ್ದೀಯಾ ಎಂದು ಕಾರಣ ಕೇಳತೊಡಗಿದಳು. ಆದರೆ ಅವಳು ಏನು ಹೇಳಲು ಸಾಧ್ಯ? ಪೂರ್ಣಿಮಾ ಏನನ್ನು ಹೇಳಲಿಲ್ಲ. ಅತ್ತಿಗೆಯ ಕೋಣೆಗೆ ಹೊರಟು ಹೋದಳು. ಬೆಡ್ ಮೇಲೆ ಹೋಗಿ ಕುಳಿತುಕೊಂಡಳು. ಆಗ ಅಮ್ಮ ನನಗೆ ಕೇಳಿದಳು, ಅಮರ್, ಅವಳಿಗೆ ಏನಾಗಿದೆ? ಮದುವೆ ಮಂಟಪದಲ್ಲಿ ಅವಳು ತುಂಬ ಖುಷಿಯಾಗಿದ್ದಳಲ್ಲವೇ? ಆಗ ನಾನು ಹೇಳಿದೆ, ಚಿಕ್ಕ ವಯಸ್ಸಿನ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡುವುದು ನಿಮ್ಮೆಲ್ಲರ ಆಸೆಯಾಗಿತ್ತಲ್ಲವೇ? ಈಗ ಅವಳ ಬಾಲ್ಯವನ್ನು ನಿಮ್ಮ ಕಣ್ಣಾರೆ ನೀವೇ ನೋಡಿ. ನಾನು ಅವಳನ್ನು ತಬ್ಬಿಕೊಳ್ಳಲು ಹೋದಾಗ ಜೋರಾಗಿ ಕೂಗಾಡಲು ಶುರು ಮಾಡಿದಳು. ನೀವೇ ಅವಳನ್ನು ಈಗ ಸಂಭಾಳಿಸಿ ಎಂದು ಹೇಳಿ ನಾನು ಕೂಡ ನನ್ನ ಕೋಣೆಗೆ ಮರಳಿ ಬಂದೆ ಮತ್ತು ಬೆಡ್ ಮೇಲೆ ಮಲಗಿ ಹಾಯಾಗಿ ನಿದ್ದೆ ಮಾಡಿದೆ. ಇದಕ್ಕೂ ಮೊದಲು ಅಣ್ಣ ಸುರೇಶ್ ಸಿಟ್ಟಿನಿಂದ ಜೋರಾಗಿ ತನ್ನ ತಲೆದಿಂಬನ್ನು ನನ್ನ ಕೋಣೆಯೊಳಗೆ ಎಸೆದ ಮತ್ತು ಬೆಡ್ ಮೇಲೆ ಬಂದು ಕುಳಿತುಕೊಂಡನು. ನಾನು ತಿರುಗಿ ಅಣ್ಣನ ಕಡೆಗೆ ನೋಡಿದಾಗ ಅವನು ಹೇಳಿದನು, ನಿನ್ನ ಹೆಂಡತಿಯನ್ನು ಸಮಾಧಾನದಿಂದ ತಬ್ಬಿಕೊಳ್ಳಲು ಆಗಲಿಲ್ಲವೇ? ಅಣ್ಣ, ಅವಳು ತನ್ನ ಕೈಯನ್ನು ಹಿಡಿಯಲು ಕೂಡ ಬಿಡಲಿಲ್ಲ. ಈ ರೀತಿ ತಮಾಷೆ ಮಾಡುತ್ತಾಳೆಂದು ನನಗೇನು ಗೊತ್ತಿತ್ತು? ಆಗ ಅಣ್ಣ ಹೇಳಿದ, ನಿನ್ನಿಂದಾಗಿ ನನ್ನ ರಾತ್ರಿ ಹಾಳಾಯಿತು. ನಾನೇನು ಮಾಡಿದೆ? ಇದರಲ್ಲಿ ನನ್ನ ತಪ್ಪೇನಿದೆ? ಅಣ್ಣ, 14 ವರ್ಷದ ಹುಡುಗಿಯನ್ನು ಮದುಮಗಳನ್ನಾಗಿ ಮಾಡಿ ಕೋಣೆಯೊಳಗೆ ಕಳುಹಿಸಿದರೆ ಇದೆಲ್ಲ ನಡೆದೇ ತೀರುತ್ತದೆ ಅಲ್ಲವೇ? ಆ ಹುಡುಗಿಗೆ ನಯ್ಯ ಪೈಸೆ ಬುದ್ಧಿ ಕೂಡ ಇಲ್ಲ. ಅವಳು ಮದುವೆ ಮಾಡಿಕೊಂಡಿದ್ದು ಏಕೆಂದರೆ ಒಳ್ಳೊಳ್ಳೆ ಗಿಫ್ಟ್ಗಳು ಮದುವೆಯಲ್ಲಿ ಬರುತ್ತವೆ, ಒಳ್ಳೊಳ್ಳೆಯ ಬಟ್ಟೆಗಳನ್ನು ತೊಡಬಹುದು ಎಂದೆಲ್ಲ ಕನಸು ಕಂಡಿದ್ದಳು. ಮದುವೆ ಎಂದರೆ ಏನು ಎಂದು ಅವಳಿಗೆ ಸ್ವಲ್ಪವೂ ಜ್ಞಾನವೂ ಇಲ್ಲ.
ನಿಮ್ಮದೊಂದೇ ರಾತ್ರಿ ವೇಸ್ಟ್ ಆಗಿಲ್ಲ, ನನ್ನ ರಾತ್ರಿಯೂ ಕೂಡ ವೇಸ್ಟ್ ಆಗಿದೆ. ಸುಮ್ಮನೆ ಮಲಗಿಕೊಳ್ಳಿ. ಇಷ್ಟು ಹೇಳಿ ನಾನು ಲೈಟ್ ಬಂದ್ ಮಾಡಿದೆ ಮತ್ತು ನಿದ್ದೆ ಹೋದೆ. ಆದರೆ ಅಣ್ಣನಿಗಂತೂ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಅವನು ಇಡೀ ರಾತ್ರಿ ಮಗ್ಗುಲನ್ನು ಬದಲಿಸುತ್ತಿದ್ದ. ಆಗ ನಾನು ಹೇಳಿದೆ, ಅಣ್ಣ ಆರಾಮಾಗಿ ನಿದ್ದೆ ಮಾಡು, ನನಗೂ ನಿದ್ದೆ ಮಾಡಲು ಬಿಡು ಎಂದು ಹೇಳಿದೆ. ಆಗ ಅಣ್ಣ ಹೇಳಿದ, ನನಗೆ ನಿದ್ದೆ ಬರುತ್ತಿಲ್ಲ ಅಧಿಕ ಪ್ರಸಂಗಿ. ಹೆಂಡತಿಗೆ ಸ್ವಲ್ಪ ಸಮಯ ನೀಡಬಾರದಿತ್ತೆ? ನನ್ನ ರಾತ್ರಿ ವೇಸ್ಟ್ ಆಗುತ್ತಿರಲಿಲ್ಲ ಎಂದಾಗ ನಾನು ಮನದಲ್ಲಿ ಹೇಳಿಕೊಂಡೆ, ನಿಮಗೆ ಹೀಗೆ ಆಗಬೇಕು. ತಾನು ಕೂಡ ಮದುವೆ ಮಾಡಿಕೊಂಡನು, ಈಗ ನನಗೂ ಮದುವೆ ಮಾಡಿಸಿದ್ದಾನೆ. ನಾನು ಎಷ್ಟು ಕೂಗರೆದರೂ ಕೂಡ ಕೇಳಲಿಲ್ಲ. ಅಣ್ಣ ನನಗೆ ಮದುವೆ ಬೇಡ, ಅಮ್ಮನಿಗೆ ಹೇಳು, ನಾನು ಈಗಲೇ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದರೂ ಕೇಳಲಿಲ್ಲ. ಈಗ ಅನುಭವಿಸು. ಮದುವೆಯ ಪ್ರಥಮ ರಾತ್ರಿ ಹೆಂಡತಿ ಇಲ್ಲದೆ ಮಲಗು. ತುಂಬ ಒಳ್ಳೆಯದೇ ಆಯಿತು. ಇದು ಕೇವಲ ಆರಂಭ. ಈ ಮುಗ್ಧ ಹುಡುಗಿಯನ್ನು ನಾನು ಎಷ್ಟೊಂದು ಸತಾಯಿಸುತ್ತೇನೆ ನೋಡುತ್ತೀರಿ. ಪ್ರತಿದಿನ ಅವಳು ನಿಮ್ಮ ಕೋಣೆಗೆ ಬಂದು ಮಲಗುತ್ತಾಳೆ ಮತ್ತು ನೀವು ನನ್ನ ಕೋಣೆಗೆ ಮಲಗಲು ಓಡಿ ಬರಲೇಬೇಕು. ಒಂದೇ ಮನೆಯಿಂದ ಇಬ್ಬರು ಹುಡುಗಿಯರನ್ನು ಮದುವೆ ಮಾಡಿಕೊಳ್ಳುವುದು ಒಳ್ಳೆಯದು. ಅಪ್ಪ ಅಮ್ಮ ಹೇಳಿದ ಈ ಮಾತನ್ನು ಸುಳ್ಳು ಮಾಡಿ ತೋರಿಸುತ್ತೇನೆ. ನನ್ನ ಈ ವ್ಯವಹಾರದಿಂದ ಮುಂದೆ ಯಾರೂ ಈ ರೀತಿಯ ತಪ್ಪನ್ನು ಮಾಡುವ ಪ್ರಯತ್ನ ಮಾಡಬಾರದು. ಮಾರನೇ ದಿನ ಪುಷ್ಪ ಅತ್ತಿಗೆ ಮತ್ತು ಪೂರ್ಣಿಮಾ ಇಬ್ಬರು ಒಮ್ಮೆಲೆ ತಮ್ಮ ಕೋಣೆಯಿಂದ ಹೊರಬಂದರು. ಅಮ್ಮ ಎಲ್ಲರಿಗೂ ತಿಂಡಿ ಮಾಡಿಟ್ಟಿದ್ದಳು. ಅಣ್ಣನ ಮುಖ ಬಾಡಿ ಹೋಗಿತ್ತು. ಅಣ್ಣ ಪದೇ ಪದೇ ಪುಷ್ಪ ಅತ್ತಿಗೆನೇ ನೋಡುತ್ತಿದ್ದನು. ಆದರೆ ಅವಳು ತಲೆ ತಗ್ಗಿಸಿ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಳು ಮತ್ತು ನನ್ನದೇನು ತಪ್ಪಿಲ್ಲ ಎನ್ನುವಂತೆ ನೋಡುತ್ತಿದ್ದಳು. ಪೂರ್ಣಿಮಾ ನನ್ನ ಕಡೆ ನೋಡಿದಾಗ ನಾನು ಕೆಟ್ಟದಾಗಿ ಅವಳನ್ನು ಗುರಾಯಿಸಿ ಹೆದರಿಸುತ್ತಿದ್ದೆ. ತಕ್ಷಣ ಅವಳು ಹೆದರಿಕೆಯಿಂದ ತಲೆ ತಗ್ಗಿಸಿಕೊಳ್ಳುತ್ತಿದ್ದಳು ಮತ್ತು ಅವಳಿಗೆ ನನ್ನನ್ನು ಕಂಡರೆ ಹೆದರಿಕೆ ಇರಲಿ, ಅವಳು ನನ್ನ ಕೋಣೆಗೆ ಬಾರದೇ ಇರಲಿ ಮತ್ತು ನನ್ನ ಹತ್ತಿರವೂ ಕೂಡ ಬರದೇ ಇರಲಿ ಎಂದು ಹಾಗೆ ಮಾಡುತ್ತಿದ್ದೆ. ನಾನಂತೂ ತುಂಬ ಖುಷಿಯಾಗಿದ್ದೆ. ಇಡೀ ದಿನ ಅವಳು ನನ್ನ ಕೋಣೆಗೆ ಬರದಿರುವುದು ನನಗೆ ತುಂಬ ಖುಷಿಯಾಗಿತ್ತು. ಪೂರ್ಣಿಮಾ ಇಡೀ ದಿನ ಅತ್ತಿಗೆ ಜೊತೆ ಇದ್ದಳು. ಅಣ್ಣ ಇಡೀ ದಿನ ಅಂಗಳದಲ್ಲಿ ಹಿಂದೆ ಮುಂದೆ ಸುತ್ತಾಡುತ್ತಾ ಯೋಚಿಸುತ್ತಿದ್ದನು. ಕಾಲು ಸುಟ್ಟ ಬೆಕ್ಕಿನಂತೆ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದನು. ಅವನಿಗೂ ಕೂಡ ತನ್ನ ಹೆಂಡತಿಯೊಂದಿಗೆ ಪ್ರಥಮ ರಾತ್ರಿಯನ್ನು ಆಚರಿಸಿಕೊಳ್ಳುವ ಅವಕಾಶ ದೊರೆಯಲಿಲ್ಲ. ಆದರೆ ನಾನಂತೂ ತುಂಬ ಖುಷಿಯಾಗಿದ್ದೆ. ತುಂಬ ಖುಷಿಯಿಂದ ನನ್ನ ಕೋಣೆಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡತೊಡಗಿದೆ. ಬೇಜಾರಾದಾಗ ನನ್ನ ಗೆಳೆಯರ ಬಳಿ ಬಂದೆ. ಇಂದು ನಮ್ಮ ಮದುವೆಯಾಗಿ 6ನೇ ದಿನವಾಗಿತ್ತು. ಮನೆಯಲ್ಲಿ ಬೀಗರೂಟವಿತ್ತು. ಮಾವನ ಮನೆಯವರೆಲ್ಲರೂ ಬಂದಿದ್ದರು. ಸುರೇಶಣ್ಣ ತುಂಬ ಸುಂದರವಾಗಿ ತಯಾರಾಗಿ ಕುಳಿತಿದ್ದನು. ಅವನನ್ನು ನೋಡಿ ನನಗೆ ನಗು ತಡೆಯಲು ಆಗಲಿಲ್ಲ. ಪೂರ್ಣಿಮಾ ನನ್ನ ಬಳಿಯೇ ಕುಳಿತಿದ್ದಳು. ನಾನು ಅವಳ ಭುಜವನ್ನು ಹಿಡಿದು ಜೋರಾಗಿ ಅದುಮಿದೆ ಮತ್ತು ಕಿವಿಯ ಬಳಿ ಹೋಗಿ ಉಸುರಿದೆ. ಈಗಂತೂ ನೀನು ನಿನ್ನ ತವರು ಮನೆಗೆ ಹೋಗುತ್ತೀಯಾ? ಮರಳಿ ಬಂದ ಮೇಲೆ ಎಲ್ಲಿಗೆ ಹೋಗುತ್ತೀಯಾ? ಹೀಗೆ ದಿನಗಳು ಕಳೆದವು. ನಾವು ಸಹೋದರರಿಬ್ಬರು ನಮ್ಮ ಹೆಂಡತಿಯರನ್ನು ಕರೆಯಲು ಮಾವನ ಮನೆಗೆ ಬಂದಿದ್ದೆವು. ಮರಳಿ ನಮ್ಮ ಮನೆಗೆ ಬರುವಾಗ ಮತ್ತೆ ನಾನು ಪೂರ್ಣಿಮಾಳಿಗೆ ಹೆದರಿಸಿದೆ. ಇಂದೇನು ಮಾಡುತ್ತೀಯಾ? ಎಲ್ಲಿವರೆಗೆ ನನ್ನಿಂದ ತಪ್ಪಿಸಿಕೊಳ್ಳುತ್ತೀಯಾ? ಇಂದು ಕೂಡ ನೀನು ನನ್ನ ಕೋಣೆಗೆ ಬರಲೇಬೇಕು. ಹೇಗಿದ್ದರೂ ಇಂದು ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ. ನಿಜವಾಗಿಯೂ ನಾನು ಇಂದು ನಿನ್ನನ್ನು ಕಚ್ಚಿ ತಿಂದು ಹಾಕುತ್ತೇನೆ. ಪೂರ್ಣಿಮಾ ಗಂಭೀರವಾಗಿ ಕುಳಿತಿದ್ದಳು. ಅವಳ ಚಂಚಲತೆ ಆ ಒಂದು ರಾತ್ರಿಯೇ ಕೊನೆಗೊಂಡಿತ್ತು. ಪದೇ ಪದೇ ಅವಳು ನನ್ನ ಕೈಯಿಂದ ಅವಳ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ್ದಳು. ಸ್ವಲ್ಪ ಹೊತ್ತಿನ ನಂತರ ನಾನು ಅವಳ ಕೈಯನ್ನು ಬಿಟ್ಟೆ. ಈಗ ನಾವು ಮನೆಗೆ ಬಂದು ತಲುಪಿದ್ದೆವು. ಅಣ್ಣ ಅತ್ತಿಗೆಗೆ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳಿದ್ದನು. ಇಂದು ಯಾರೇ ಆಗಲಿ ನಮ್ಮ ಕೋಣೆಯ ಬಾಗಿಲನ್ನು ಬಡಿದರೆ ನೀನು ಬಾಗಿಲನ್ನು ಮಾತ್ರ ತೆರೆಯಬಾರದು. ಅದರಿಂದ ಅತ್ತಿಗೆ ಇಂದು ಪೂರ್ಣಿಮಾಳಿಗೆ ತುಂಬ ತಿಳಿ ಹೇಳಿದ್ದಳು. ನೋಡು, ಹುಡುಗಿಯರು ಮದುವೆಯಾದ ನಂತರ ಈ ರೀತಿ ಮಾಡಬಾರದು. ಆದರೆ ಅವಳು ತನ್ನ ಅಕ್ಕನ ಎರಡೂ ಕೈಯನ್ನು ಹಿಡಿದುಕೊಂಡು ಅಂಗಳದಲ್ಲಿ ಕುಳಿತುಕೊಂಡಿದ್ದಳು. ಮತ್ತೆ ಹೇಳಿದಳು, ನನಗೆ ಅವನ ಕೋಣೆಗೆ ಹೋಗಲು ಇಷ್ಟವಿಲ್ಲ. ನನಗೆ ಅಮರೆಂದರೆ ತುಂಬ ಹೆದರಿಕೆ. ಅತ್ತಿಗೆ ಅವಳಿಗೆ ತಿಳಿ ಹೇಳಿದಳು, ಆ ರೀತಿ ಏನೂ ಆಗುವುದಿಲ್ಲ. ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗೆ ಏನೂ ಹೇಳುವುದಿಲ್ಲ. ಅಕ್ಕ, ನಿನಗೆ ಗೊತ್ತಿಲ್ಲ, ಅವನು ನನ್ನೊಂದಿಗೆ ಏನೇನೆಲ್ಲ ಮಾಡುತ್ತಾನೆ. ಅತ್ತಿಗೆ ಅವಳಿಗೆ ಚಿಕ್ಕ ಪುಟ್ಟ ಪ್ರತಿ ವಿಷಯಗಳನ್ನು ಕೂಡ ತಿಳಿ ಹೇಳಿದಳು. ಮದುವೆಯ ಬಂಧನದಲ್ಲಿ ಬಂಧಿತರಾದ ಪತಿ ಪತ್ನಿಯರು ಜೀವ ಒಂದು ದೇಹವೆರಡು ಎನ್ನುವಂತೆ ಇರುತ್ತಾರೆ. ಅವರ ಮನಸ್ಸು ಕೂಡ ಒಂದೇ ಆಗಿರುತ್ತದೆ. ಇದರಲ್ಲಿ ಹೆದರುವ ಅಥವಾ ಕೋಣೆಯಿಂದ ಓಡಿ ಹೋಗುವ ಯಾವುದೇ ಆತಂಕ ಎದುರಾಗುವುದಿಲ್ಲ. ಎಷ್ಟೇ ತಿಳಿ ಹೇಳಿದರೂ ಪೂರ್ಣಿಮಾ ತನ್ನ ಹಠವನ್ನು ಬಿಡಲಿಲ್ಲ. ನಾನು ಹೋಗುವುದಿಲ್ಲ, ನನಗೆ ಯಾವುದೇ ಮದುವೆ ಗಿದ್ವೆ ಬೇಡ. ಅಪ್ಪನ ಮನೆಗೆ ನನ್ನನ್ನು ಕಳುಹಿಸಿಕೊಡಿ, ನಾನು ಅಲ್ಲಿಯೇ ಇರುತ್ತೇನೆ. ನೋಡು, ಇದೆಲ್ಲವೂ ಈಗ ನಡೆಯುವುದು ಸಾಧ್ಯವಿಲ್ಲ. ಮದುವೆ ಸಂದರ್ಭದಲ್ಲಿಯೇ ನೀನು ಇದನ್ನೆಲ್ಲ ಯೋಚಿಸಬೇಕಿತ್ತು. ಆಗ ನೀನು ಅಮರ್ನನ್ನು ಮದುವೆಯಾಗುವುದರ ಬಗ್ಗೆ ಯಾವುದೇ ತಕರಾರು ಇಲ್ಲ ಎಂದು ಹೇಳಿದ್ದೆ. ಆಗ ಪೂರ್ಣಿಮಾ, ಮದುವೆಯಲ್ಲಿ ಈ ರೀತಿ ನಡೆಯುತ್ತದೆ ಎಂದು ನನಗೇನು ಗೊತ್ತಿತ್ತು? ನಾನು ಅಮರ್ನ ಕೋಣೆಯೊಳಗೆ ಹೋಗುವುದಿಲ್ಲ ಎಂದರೆ ಹೋಗುವುದಿಲ್ಲ. ಸುರೇಶಣ್ಣ ತನ್ನ ಕೋಣೆಯ ಬಾಗಿಲ ಬಳಿ ಕೈ ಕಟ್ಟಿ ನಿಂತು ಎಲ್ಲವನ್ನು ನೋಡುತ್ತಿದ್ದನು. ಅತ್ತಿಗೆಯನ್ನು ಕೆಟ್ಟದಾಗಿ ಗುರಾಯಿಸುತ್ತಿದ್ದನು. ಅವಳು ಪದೇ ಪದೇ ಅಣ್ಣನಿಂದ ಕಣ್ತಪ್ಪಿಸಿಕೊಂಡು ಪೂರ್ಣಿಮಾಳಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಮತ್ತು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದಳು. ಅಮರ್ ನಿನಗೆ ಏನು ಮಾಡೋದಿಲ್ಲ, ಏನನ್ನೂ ಹೇಳುವುದಿಲ್ಲ. ಬುದ್ಧಿವಂತಳಂತೆ ಯೋಚಿಸು. ಚಿಕ್ಕ ಮಗುವಿನಂತೆ ಹಠ ಮಾಡಬೇಡ. ಪೂರ್ಣಿಮಾ, ಈ ರೀತಿ ನೀನು ಹಠ ಮಾಡಿದರೆ ಆಗುವುದಿಲ್ಲ ಎಂದಾಗ ಪೂರ್ಣಿಮಾ ಅಳತೊಡಗಿದಳು. ಆ ಸಮಯದಲ್ಲಿ ನಾನು ಕೋಣೆಯಲ್ಲಿ ಇರಲಿಲ್ಲ.
ನನ್ನ ಕೋಣೆ ಓಪನ್ ಆಗಿತ್ತು. ಆದರೆ ಎಲ್ಲವೂ ನನಗೆ ಹೊರಗಿನಿಂದಲೇ ಗೋಚರಿಸುತ್ತಿತ್ತು. ತುಂಬ ಕಷ್ಟಪಟ್ಟು ಅತ್ತಿಗೆ ಪೂರ್ಣಿಮಾಳನ್ನು ಒಪ್ಪಿಸಿ ಬಾಗಿಲ ಬಳಿ ಕರೆತಂದಳು. ಆದರೆ ಅವಳು ಕೋಣೆಯೊಳಗೆ ಬರುವ ಮಾತೇ ಆಡಲಿಲ್ಲ. ಹೊರಗಡೆ ಸೋಫಾದಲ್ಲಿ ಕುಳಿತು ತನ್ನ ಕೈ ಬೆರಳುಗಳನ್ನು ಕಚ್ಚುತ್ತಿದ್ದಳು. ಅವಳು ತುಂಬ ಗಾಬರಿಯಾಗಿದ್ದಳು. ಕೋಣೆಯೊಳಗೆ ಬಂದರೆ ಅವಳ ಪ್ರಾಣವೇ ಹೊರಟು ಹೋಗುವುದೆನ್ನುವಂತೆ ಹೆದರಿಕೊಳ್ಳುತ್ತಿದ್ದಳು. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿತ್ತು ಮತ್ತು ನಗುತ್ತಿದ್ದೆ ಕೂಡ. ಆದರೆ ಅವಳು ಈ ರೀತಿಯಲ್ಲಿ ಹೆದರಬಹುದೆಂದು ನಾನು ಅಂದುಕೊಂಡಿರಲಿಲ್ಲ. ಏನೂ ಮಾತನಾಡದೆ ಅವಳು ಕೋಣೆಯೊಳಗೆ ಬಂದಳು ಮತ್ತು ನನ್ನಲ್ಲಿ ಏನನ್ನು ಹೇಳದೆ ಅಲ್ಮಾರಿಯನ್ನು ಓಪನ್ ಮಾಡಿದಳು. ಕೋಣೆಯ ಬಾಗಿಲನ್ನು ಕೂಡ ಬಂದ್ ಮಾಡಲಿಲ್ಲ. ಅಲ್ಮಾರಿಯಲ್ಲಿರುವ ತನ್ನ ಒಂದು ಬಟ್ಟೆಯನ್ನು ತೆಗೆದು ವಾಶ್ರೂಮ್ಗೆ ಹೊರಟು ಹೋದಳು. ನಾನು ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದೆ. ಹೊರಗಡೆ ಬಂದಾಗ ಅವಳು ಸೀದಾ ನಾರ್ಮಲ್ ಆಗಿದ್ದಳು ಮತ್ತು ಅವಳು ತಲೆದಿಂಬು ಚಾದರವನ್ನು ತೆಗೆದುಕೊಂಡು ಹೊರಗಡೆ ಹೋಗತೊಡಗಿದಳು. ಆಗ ನಾನು, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದೆ. ನಾನು ಹೊರಗಡೆ ಜಗುಲಿಯಲ್ಲಿ ಮಲಗುತ್ತೇನೆ, ನಾನು ನಿಮ್ಮ ಜೊತೆ ಮಲಗುವುದಿಲ್ಲ ಅಂದಾಗ ನಾನು ಹೇಳಿದೆ, ನಿನ್ನಿಷ್ಟ ಬಂದಂತೆ ಮಾಡು. ಹೋಗುವುದಕ್ಕಿಂತ ಮೊದಲು ಲೈಟ್ ಬಂದ್ ಮಾಡು ಮತ್ತು ಬಾಗಿಲನ್ನು ಬಂದ್ ಮಾಡಿಕೊಂಡು ಹೋಗು. ಪೂರ್ಣಿಮಾ ಇದಕ್ಕೆ ಒಪ್ಪಿಕೊಂಡಳು. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಅವಳು ನನ್ನೊಂದಿಗೆ ಏನನ್ನೂ ಮಾತನಾಡುತ್ತಿರಲಿಲ್ಲ. ಹೆಚ್ಚು ಹೊತ್ತು ಅವಳು ಅತ್ತಿಗೆಯೊಂದಿಗೆ ಕಾಲ ಕಳೆಯುತ್ತಿದ್ದಳು ಅಥವಾ ಅಮ್ಮನೊಂದಿಗೆ ಇರುತ್ತಿದ್ದಳು. ಯಾವಾಗಲೂ ಅವರ ಬಳಿ ಕುಳಿತುಕೊಳ್ಳುತ್ತಿದ್ದಳು. ಹರಟೆ ಹೊಡೆಯುತ್ತಿದ್ದಳು. ಆದರೆ ನಾನು ಆಫೀಸ್ನಿಂದ ಬಂದ ತಕ್ಷಣ ಗರಬಡಿದ ಹಾಗೆ ಸುಮ್ಮನಾಗುತ್ತಿದ್ದಳು. ಅತ್ತಿಗೆಯಂತೂ ಅಡುಗೆ ಕೋಣೆಯ ಕೆಲಸವನ್ನು ನಿಭಾಯಿಸುತ್ತಿದ್ದಳು. ಆದರೆ ಈ ಮಹಾರಾಣಿ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ. ಇವಳ ಒಂದೇ ಒಂದು ಕೆಲಸವೇನೆಂದರೆ ಅಮ್ಮನೊಂದಿಗೆ ಕುಳಿತು ಹರಟೆ ಹೊಡೆಯುವುದು, ನಗುವುದು ಮತ್ತು ಜೋಕ್ ಮಾಡುವುದು ಅವಳ ಹವ್ಯಾಸವಾಗಿ ಹೋಯಿತು. ಅಪ್ಪನೂ ಕೂಡ ಇವಳ ಕಂಪನಿಯಿಂದ ತುಂಬ ಖುಷಿಯಾಗಿದ್ದರು. ಎಲ್ಲರೂ ಮಲಗಿದ ಮೇಲೆ ಅವಳು ಜಗುಲಿಯ ಸೋಫಾದ ಮೇಲೆ ಆರಾಮಾಗಿ ಬಂದು ನಿದ್ರಿಸುತ್ತಿದ್ದಳು ಮತ್ತು ಬೆಳಗಾಗುತ್ತಿದ್ದಂತೆ ಎಲ್ಲರೂ ಏಳುವುದಕ್ಕಿಂತ ಮೊದಲೇ ಎದ್ದು ನನ್ನ ಕೋಣೆಗೆ ಬಂದು ತಲೆದಿಂಬನ್ನು ಎಸೆಯುತ್ತಿದ್ದಳು. ಆದರೆ ಕೋಣೆಯೊಳಕ್ಕೆ ಬರುತ್ತಿರಲಿಲ್ಲ. ಹೀಗೆ 1 ತಿಂಗಳು ಕಳೆಯಿತು. ಆಗ ಅಪ್ಪಾಜಿ ಹೇಳಿದರು, ಹನಿಮೂನ್ಗೆ ಮೊದಲು ಸುರೇಶ್ ಮತ್ತು ಪುಷ್ಪ ಹೋಗಿ ಬರಲಿ. ಅವರು ಮರಳಿ ಬಂದಾಗ ಅಮರ್ ಮತ್ತು ಪೂರ್ಣಿಮಾರನ್ನು ಹನಿಮೂನ್ಗೆ ಕಳಿಸೋಣ ಎಂದರು. ಅತ್ತಿಗೆ ಮತ್ತು ಅಣ್ಣ ಇಬ್ಬರೂ ತುಂಬ ಖುಷಿಯಾದರು. ಇದನ್ನು ಕೇಳಿ ಪೂರ್ಣಿಮಾ ತುಂಬ ದುಃಖಿತಳಾದಳು. ಅಕ್ಕನಲ್ಲಿ ಹೇಳಿದಳು, ಅಕ್ಕ, ನೀವು ಈಗ ಏಕೆ ಹೋಗುತ್ತಿದ್ದೀರಿ? ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ನಾನು ಕೂಡ ನಿಮ್ಮ ಜೊತೆ ತಿರುಗಾಡಿ ಬರುತ್ತೇನೆ. ನಾನು ಅಮರ್ನ ಜೊತೆ ಹೋಗುವುದಿಲ್ಲ. ಪುಷ್ಪ ಅತ್ತಿಗೆ ಅವಳಿಗೆ ಎಲ್ಲವನ್ನೂ ತಿಳಿ ಹೇಳಿ ಸುರೇಶ್ನೊಂದಿಗೆ ಹನಿಮೂನ್ಗೆ ಹೊರಟು ಹೋಗಿದ್ದಳು. ಈಗ ಪೂರ್ಣಿಮಾ ಅಣ್ಣ ಅತ್ತಿಗೆ ಕೋಣೆಯಲ್ಲಿ ಮಲಗಲು ಶುರು ಮಾಡಿದಳು. ಆದರೆ ನಾನು ಈಗ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದೆ. ಹೇಗಿದ್ದರೂ ಅವಳು ನನ್ನ ಹೆಂಡತಿಯಾಗಿದ್ದಳು. ಮೊದಮೊದಲು ನಾನು ಅಪ್ಪ ಮತ್ತು ಅಣ್ಣನ ಒತ್ತಾಯಕ್ಕಾಗಿ ಮದುವೆಯನ್ನು ಮಾಡಿಕೊಂಡಿದ್ದರಿಂದ ಹೀಗೆಲ್ಲ ಮಾಡಬೇಕಾಯಿತು. ಆದರೆ ಈಗ ಅವಳು ನನ್ನ ಕೋಣೆಗೆ ಬರಲಿ, ನನ್ನೊಂದಿಗೆ ಮಾತನಾಡಲಿ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ನನ್ನ ಮೇಲೆ ಹೆಂಡತಿಯ ಜವಾಬ್ದಾರಿ ಕೂಡ ಇತ್ತು. ಅದೇ ನನಗೆ ಈಗ ಕಾಡುತ್ತಿತ್ತು. ನಾನು ಯಾವ ರೀತಿಯಲ್ಲಿ ಅವಳನ್ನು ಹೆದರಿಸಿದ್ದೇನೆಂದರೆ, ಅವಳು ನನ್ನನ್ನು ನೋಡುತ್ತಲೇ ಹೆದರಿ ಗಾಬರಿಗೊಳ್ಳುತ್ತಿದ್ದಳು. ಒಂದು ದಿನ ನನಗೆ ನಿದ್ದೆ ಬರುತ್ತಿರಲಿಲ್ಲ. ಆಗ ನಾನು ಯೋಚಿಸಿದೆ, ಪೂರ್ಣಿಮಾಳ ಬಳಿ ಹೋಗಿ ನಾನು ಮಾಡಿದ ವ್ಯವಹಾರಕ್ಕೆ ಕ್ಷಮೆ ಕೇಳಬೇಕು. ಅವಳನ್ನು ನನ್ನ ಕೋಣೆಗೆ ಕರೆದುಕೊಂಡು ಬರಬೇಕು. ಅವಳನ್ನು ತುಂಬ ಪ್ರೀತಿಯಿಂದ ನಡೆಸಿಕೊಳ್ಳಬೇಕು. ಅವಳನ್ನು ಮನಸಾರೆ ಪ್ರೀತಿಸಬೇಕು ಎಂದುಕೊಂಡೆ. ಅವಳು ನನ್ನ ಪ್ರೀತಿಯ ಹಕ್ಕುದಾರಳಾಗಿದ್ದಳು. ಎಲ್ಲಿವರೆಗೆ ನಾನು ಅವಳಿಂದ ದೂರವಿರಲು ಸಾಧ್ಯ? ಏನಾಗಬೇಕೋ ಅದೆಲ್ಲವೂ ಆಗಿ ಹೋಗಿತ್ತು. ನಂತರ ನಾನು ಕೋಣೆಯಿಂದ ಹೊರಕ್ಕೆ ಬಂದೆ. ಸುರೇಶ್ ಅಣ್ಣನ ಕೋಣೆಯ ಬಾಗಿಲ ಲಾಕನ್ನು ತಿರುಗಿಸಿದೆ. ಆಗ ಬಾಗಿಲು ಓಪನ್ ಆಯಿತು. ನಾನು ನಿಧಾನವಾಗಿ ಬಾಗಿಲನ್ನು ಹಾಕಿದೆ. ಒಳಗಡೆ ಮೌನ ಆವರಿಸಿತ್ತು. ಮತ್ತೆ ನಾನು ನಿಧಾನವಾಗಿ ಬಾಗಿಲನ್ನು ಬಡಿದೆ. ಆದರೆ ಪೂರ್ಣಿಮಾ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ. ಆಗ ನಾನು ಆ ಕಿಟಕಿಯನ್ನು ಸ್ವಲ್ಪ ಓಪನ್ ಮಾಡಿದೆ. ಅವಳಿಗೆ ಇದ್ಯಾವುದರ ಪರಿವೆಯೇ ಇಲ್ಲದೆ ಪೂರ್ಣಿಮಾ ನಿಶ್ಚಿಂತೆಯಿಂದ ಬೆಡ್ ಮೇಲೆ ಮಲಗಿದ್ದಳು. ಅವಳ ಕೂದಲುಗಳು ಗಾಳಿಯಲ್ಲಿ ಹಾರಾಡಿ ಮುಖದ ಮೇಲೆ ಹರಡಿಕೊಂಡಿದ್ದವು. ಇದರಿಂದ ಕೂದಲಿನ ಮರೆಯಲ್ಲಿ ಅವಳ ಮುಖ ಮತ್ತಷ್ಟು ಚಂದ್ರನಂತೆ ಹೊಳೆಯುತ್ತಿತ್ತು. ಬಹುಶಃ ಈಗ ನನ್ನ ದೃಷ್ಟಿಯೂ ಕೂಡ ಬದಲಾಗತೊಡಗಿತ್ತು. ಆಗ ನಾನು ಯೋಚಿಸಿದೆ, ಸಾಕು, ನನ್ನ ಕೋಪ ತುಂಬ ಜಾಸ್ತಿ ಆಯಿತು. ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ನಾನು ಕೂಡ ಸುರೇಶ್ ಅಣ್ಣನಂತೆ ನನ್ನ ಮದುವೆಯ ಜೀವನವನ್ನು ನಡೆಸಬೇಕು. ಸುರೇಶ್ ಅಣ್ಣ ದಂಪತಿಗಳು ಮನೆಯಿಂದ ಹೋಗಿ ಇಂದಿಗೆ 8 ದಿನಗಳು ಕಳೆದಿತ್ತು. 8 ದಿನಗಳ ನಂತರ ಅವರು ಮರಳಿ ಹನಿಮೂನ್ನಿಂದ ಬರಬೇಕಿತ್ತು. ಆನಂತರ ನಾನು ಪೂರ್ಣಿಮಾಳನ್ನು ಕರೆದುಕೊಂಡು ಹನಿಮೂನ್ಗೆ ಹೋಗಬೇಕಿತ್ತು. ಹನಿಮೂನ್ಗೆ ಪೂರ್ಣಿಮಾಳನ್ನು ಕರೆದುಕೊಂಡು ಹೋಗುವುದಕ್ಕಿಂತ ಮೊದಲು ಅವಳೊಂದಿಗೆ ಗೆಳೆತನ ಮಾಡಿಕೊಳ್ಳಬೇಕೆಂದು ನಾನು ನಿರ್ಧರಿಸಿದೆ. ಖಡಾಖಂಡಿತವಾಗಿ ನಾನು ನಿಮ್ಮ ಕೋಣೆಗೆ ಬರುವುದಿಲ್ಲ ಎಂದು ಹೇಳಿದಳು. ಈಗ ನಾನು ನನ್ನ ಕೋಣೆಗೆ ಬಂದು ಬೆಂಕಿಯಲ್ಲಿ ಬೇಯತೊಡಗಿದೆ. ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡಿದ್ದೆ. ಅವಳು ಬಾಗಿಲು, ಕಿಟಕಿ ಎಲ್ಲವನ್ನೂ ಬಂದ್ ಮಾಡಿಕೊಂಡು ಮಲಗುತ್ತಿದ್ದಳು. ಸದ್ಯ ಅವಳು ಊಟವನ್ನು ಮಾತ್ರ ನನ್ನ ಜೊತೆ ಮಾಡಬೇಕಾಗಿತ್ತು. ಅಪ್ಪ ಅಮ್ಮ ನನ್ನ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ನಾನು ಅವಳ ಬದಿಯ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಅಣ್ಣ ಅತ್ತಿಗೆ ಇದ್ದಾಗ ಅತ್ತಿಗೆ ಬಳಿ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದಳು. ನಾನು ನನಗೆ ಅನ್ನವನ್ನು ಬಡಿಸು ಎಂದು ಹೇಳಿದಾಗ ಅವಳು ನನ್ನ ಪ್ಲೇಟ್ನಲ್ಲಿ ಅನ್ನ ಹಾಕಿದಳು. ನಾನು ನನ್ನ ಕಾಲನ್ನು ಅವಳ ಕಾಲ ಮೇಲೆ ಇಟ್ಟೆ. ಆಗ ಅವಳು ಜೋರಾಗಿ ಕಿರುಚಿದಳು.
ಎಲ್ಲರೂ ನನ್ನನ್ನೇ ನೋಡಿದರು. ನಾನು ಕೂಡ ಅವಳ ಮೇಲೆ ಒಮ್ಮೆ ದೃಷ್ಟಿ ಬೀರಿದೆ. ಅವಳು ನನ್ನ ಕಾಲಿಂದ ತನ್ನ ಕಾಲನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ಈ ರೀತಿ ಕೂಗಿಕೊಂಡಾಗಲೂ ಕೂಡ ನಾನು ನನ್ನ ಕಾಲನ್ನು ತೆಗೆಯಲಿಲ್ಲ. ಸಿಟ್ಟಿನಿಂದ ಇನ್ನೂ ಒತ್ತಲು ಶುರು ಮಾಡಿದೆ. ನನ್ನ ಕಾಲಿನ ಬೆರಳುಗಳಿಂದ ಅವಳ ಕಾಲನ್ನು ಸ್ಪರ್ಶಿಸತೊಡಗಿದೆ. ಅವಳು ತನ್ನ ಕಾಲುಗಳನ್ನು ಹಿಂದೆ ತೆಗೆದುಕೊಂಡು ಹೋದರೂ ನಾನು ಹೇಗಾದರೂ ಮಾಡಿ ಅವಳ ಬಳಿ ನನ್ನ ಕಾಲು ತೆಗೆದುಕೊಂಡು ಹೋಗುತ್ತಿದ್ದೆ. ಅವಳು ಯಾವ ರೀತಿಯಲ್ಲಿ ನರ್ವಸ್ ಆಗಿದ್ದಳೆಂದರೆ ಅವಳು ಊಟವನ್ನು ಕೂಡ ಸರಿಯಾಗಿ ಮಾಡಲಿಲ್ಲ. ಯಾವಾಗ ಅತ್ತಿಗೆ ಮನೆಯನ್ನು ಬಿಟ್ಟು ಹನಿಮೂನ್ಗೆ ಹೋಗಿದ್ದಳೋ ಮನೆಯ ಎಲ್ಲ ಕೆಲಸ ಅವಳ ಮೇಲೆ ಬಿತ್ತು. ಅಮ್ಮನಲ್ಲಿ ಕೇಳಿ ಅಡುಗೆಯನ್ನು ಕೂಡ ಮಾಡುತ್ತಿದ್ದಳು. ರಾತ್ರಿ ಎಲ್ಲರೂ ಹಾಲ್ನಲ್ಲಿ ಇದ್ದಾಗ ಅಡುಗೆ ಕೋಣೆಯಲ್ಲಿ ಪಾತ್ರೆ ವಾಶ್ ಮಾಡುತ್ತಿದ್ದಳು. ನಾನು ಕದ್ದು ಮುಚ್ಚಿ ಕಿಚನ್ ರೂಮಿಗೆ ಬಂದೆ. ಫ್ರಿಡ್ಜ್ನಲ್ಲಿರುವ ನೀರನ್ನು ಗ್ಲಾಸ್ನಲ್ಲಿ ಹಾಕಿ ನೀರನ್ನು ಕುಡಿಯತೊಡಗಿದೆ. ಪೂರ್ಣಿಮಾ ಪಾತ್ರೆ ತೊಳೆಯುವುದರಲ್ಲಿ ಮಗ್ನಳಾಗಿದ್ದಳು. ನೀರು ಕುಡಿದ ನಂತರ ನಾನು ನೇರವಾಗಿ ಅವಳ ಹಿಂದೆ ಹೋಗಿ ನಿಂತೆ ಮತ್ತು ಅವಳನ್ನು ನನ್ನ ಬಾಹುಗಳಲ್ಲಿ ಬಂಧಿಸಿದೆ. ಅವಳು ತುಂಬ ಹೆದರಿಕೊಂಡು ಹಿಂದೆ ಸರಿದಳು. ಒಂದು ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿದೆ. ಅವಳು ತಪ್ಪಿಸಿಕೊಂಡು ಹೋಗದಂತೆ ಇನ್ನೊಂದು ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳು ಈಗ ಸರಿಯಾಗಿ ನನ್ನ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಳು. ಹಿಂದೆ ತಿರುಗುವ ಪ್ರಯತ್ನ ಮಾಡುತ್ತಿದ್ದಳು. ಆದರೆ ನಾನು ಅವಳ ಹೆಗಲ ಮೇಲೆ ನನ್ನ ತಲೆಯಿಟ್ಟು ಹೇಳಿದೆ, ನನ್ನಿಂದ ಇಷ್ಟು ದೂರ ಏಕೆ ಓಡುತ್ತಿದ್ದೀಯಾ? ಆಗ ಅವಳು ಹೇಳಿದಳು, ಅಮರ್ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು. ಆಗ ನಾನು ಹೇಳಿದೆ, ನ್ಯಾಯವಾಗಿ ಇಂದು ನೀನು ನನ್ನ ಕೋಣೆಗೆ ಬಂದು ಬಿಡು. ಹೇಗಿದ್ದರೂ ನಾಳೆ ಅಣ್ಣ ಅತ್ತಿಗೆ ಮನೆಗೆ ಮರಳಿ ಬರುತ್ತಿದ್ದಾರೆ. ಆನಂತರ ನಮ್ಮ ಸರದಿ. ನೀನು ಕೂಡ ನನ್ನ ಜೊತೆ ಹನಿಮೂನ್ಗೆ ಹೊರಡಬೇಕಾಗುತ್ತದೆ. ಆನಂತರ ಅಲ್ಲಿಗೆ ಬಂದು ಏನು ಮಾಡುವೆ? ಪೂರ್ಣಿಮಾ, ಒಂದು ವೇಳೆ ಇಂದು ನನ್ನ ಕೋಣೆಗೆ ಬರದೆ ಹೋದರೂ ಕೂಡ ನಾಳೆ ನೀನು ನನ್ನ ಜೊತೆ ಹನಿಮೂನ್ಗೆ ಬರಲೇಬೇಕು. ನೆನಪಿಟ್ಟುಕೋ. ಲೆಕ್ಕ ಮಾಡಿ ಎಲ್ಲವನ್ನೂ ಲೆಕ್ಕ ಚುಕ್ತಾ ಮಾಡುತ್ತೇನೆ. ನಾನು ಪ್ರತಿ ಬಾರಿಯೂ ಏಕೆ ಇವಳೊಂದಿಗೆ ಈ ರೀತಿ ಕೆಟ್ಟದಾಗಿ ಮಾತನಾಡುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಇಷ್ಟು ಹೇಳಿದ್ದೇ ತಡ. ಅವಳು ಕೂಗಾಡತೊಡಗಿದಳು. ನಾನು ತಕ್ಷಣ ಅವಳನ್ನು ಬಿಟ್ಟೆ. ಅಪ್ಪಮ್ಮ ಇಬ್ಬರು ಅಡುಗೆ ಕೋಣೆಗೆ ಬಂದರು ಮತ್ತು ಏನಾಯಿತು ಎಂದರು. ಆಗ ಅವಳು ಹೇಳಿದಳು, ಅಮ್ಮ ಜಿರಳೆ ಬಂದಿತ್ತು. ಆಗ ಅಮ್ಮ ಕೇಳಿದಳು, ಜಿರಳೆ ಎಲ್ಲಿದೆ ಎಂದಾಗ ಈಗಷ್ಟೇ ಸಲ್ಫ್ನ ಮೇಲೆ ಇತ್ತು, ಎಲ್ಲಿಗೋ ಹೋಯಿತು ಗೊತ್ತಾಗಲಿಲ್ಲ. ಈಗ ನನಗೆ ಅರ್ಥವಾಯಿತು. ನನ್ನಿಂದ ತಪ್ಪಿಸಿಕೊಳ್ಳಲು ಅವಳು ಇಷ್ಟೆಲ್ಲ ನಾಟಕ ಮಾಡಿದಳು. ನಾನು ತುಂಬ ಸಿಟ್ಟಿನಿಂದ ನನ್ನ ಕೋಣೆಗೆ ಹೊರಟು ಬಂದೆ. ಮಾರನೇ ದಿನ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಹನಿಮೂನಿಂದ ಮರಳಿ ಬಂದರು. ನಮ್ಮ ಮದುವೆಯಾಗಿ ಈಗ ಸುಮಾರು 2 ತಿಂಗಳು ಕಳೆದಿತ್ತು. ಆದರೆ ಇಲ್ಲಿಯವರೆಗೂ ಪೂರ್ಣಿಮಾ ನನ್ನ ಕಂಟ್ರೋಲ್ಗೆ ಬಂದಿರಲಿಲ್ಲ. ಎಲ್ಲರೂ ಮಲಗಿದ ಮೇಲೆ ಅವಳು ಹಾಲ್ನಲ್ಲಿ ದಿಂಬು ಹಾಕಿ ಸೋಫಾದ ಮೇಲೆ ಮಲಗುತ್ತಿದ್ದಳು. ಆಗ ನಾನು ನನ್ನ ಕೋಣೆಯಿಂದ ಹೊರಗಡೆ ಬಂದೆ. ಅವಳ ಕೈ ಹಿಡಿದು ಹೇಳಿದೆ, ನ್ಯಾಯವಾಗಿ ನಮ್ಮ ಕೋಣೆಗೆ ಬಾ ಎಂದಾಗ ನನಗೆ ಅಲ್ಲಿಗೆ ಬರುವುದು ಇಷ್ಟವಿಲ್ಲ. ಒಂದು ವೇಳೆ ನೀವು ಒತ್ತಾಯ ಮಾಡಿದರೆ ನಾನು ಕೂಗಾಡಲು ಶುರು ಮಾಡುತ್ತೇನೆ. ಆಗ ನಾನು ಹೇಳಿದೆ, ಸರಿ ನಿನಗೆ ಇಷ್ಟ ಬಂದ ಹಾಗೆ ಕೂಗಾಡು ಎಂದು ಹೇಳಿ ನಾನು ಅವಳ ಬಾಯಿ ಮೇಲೆ ಕೈ ಇಟ್ಟೆ. ಒತ್ತಾಯಪೂರ್ವಕವಾಗಿ ಅವಳನ್ನು ಕೋಣೆಗೆ ಕರೆದುಕೊಂಡು ಬಂದೆ ಮತ್ತು ಲೈಟ್ ಬಂದ್ ಮಾಡಿದೆ. ನಾನು ಅವಳನ್ನು ಬೆಡ್ವರೆಗಷ್ಟೇ ಕರೆದುಕೊಂಡು ಬಂದಿದ್ದೆ. ಆಗ ಸುರೇಶಣ್ಣ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಅವರು ಅಮ್ಮನ ಬಾಗಿಲನ್ನು ಬಡಿಯುತ್ತಿದ್ದರು. ಅಮ್ಮ ಬಾಗಿಲು ತೆರೆದಾಗ ಸುರೇಶಣ್ಣ ಹೇಳಿದರು, ಅಮ್ಮ ಪುಷ್ಪಾಳಿಗೆ ಹುಷಾರಿಲ್ಲ, ದಯವಿಟ್ಟು ಅವಳಿಗೆ ಏನಾಗಿದೆ ಎಂದು ನೋಡಿ. ವಿಷಯ ಸೀರಿಯಸ್ ಆಗಿದ್ದರಿಂದ ನಾನು ಪೂರ್ಣಿಮಾಳನ್ನು ಬಿಟ್ಟು ಬಿಡಬೇಕಾಯಿತು. ತಕ್ಷಣ ಪೂರ್ಣಿಮಾ ಕೋಣೆಯಿಂದ ಹೊರಟು ಹೋದಳು. ಅತ್ತಿಗೆಯ ವಾಂತಿ ನಿಲ್ಲುತ್ತಿರಲಿಲ್ಲ. ಅವಳು ಅಸ್ವಸ್ಥಳಾಗಿದ್ದಳು. ಆಗ ಅಮ್ಮ ಪೂರ್ಣಿಮಾಳಿಗೆ ಹೇಳಿದರು, ಹೋಗಿ ಲಿಂಬು ಶರ್ಬತ್ತನ್ನು ಮಾಡಿಕೊಂಡು ಬಾ ಎಂದಾಗ ಪೂರ್ಣಿಮಾ ಶರ್ಬತ್ ಮಾಡಿಕೊಂಡು ಬಂದಳು. ಅಮ್ಮ ಅತ್ತಿಗೆಗೆ ಅದನ್ನು ಕುಡಿಸಿದರು. ಆನಂತರ ಅತ್ತಿಗೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಅತ್ತಿಗೆ ಪ್ರೆಗ್ನೆಂಟ್ ಎಂಬ ವಿಷಯ ತಿಳಿಯಿತು. ಆದರೆ ಡಾಕ್ಟರ್ ಅತ್ತಿಗೆಗೆ ಬೆಡ್ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದರು. ಇದು ತುಂಬ ಖುಷಿಯ ಸಮಾಚಾರವಾದ್ದರಿಂದ ನಾನು ಕೂಡ ಚಿಕ್ಕಪ್ಪನಾಗುತ್ತೇನೆ ಎಂದು ತುಂಬ ಖುಷಿಯಾದೆ. ಇದರಿಂದ ನಮ್ಮ ಹನಿಮೂನ್ ಕೂಡ ಕ್ಯಾನ್ಸಲ್ ಆಯಿತು. ಅತ್ತಿಗೆ ಎಲ್ಲ ಕೆಲಸದ ಜವಾಬ್ದಾರಿಯು ಈಗ ಪೂರ್ಣಿಮಾಳ ಹೆಗಲಿಗೆ ಬಿತ್ತು. ಅತ್ತಿಗೆ ಊಟವನ್ನು ಕೂಡ ಕೋಣೆಯವರೆಗೆ ಪೂರ್ಣಿಮಾಳೆ ತೆಗೆದುಕೊಂಡು ಹೋಗುತ್ತಿದ್ದಳು. ಅತ್ತಿಗೆಯನ್ನು ಅವಳೇ ಸಂಭಾಳಿಸುತ್ತಿದ್ದಳು. ಏಕೆಂದರೆ ಅತ್ತಿಗೆ ಆರೋಗ್ಯ ಪ್ರತಿದಿನ ಕೆಟ್ಟಿರುತ್ತಿತ್ತು. ಪೂರ್ಣಿಮಾ ಈಗ ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತಿದ್ದಳು. ನನಗೆ ಈಗ ಅವಳ ಮೇಲೆ ತುಂಬ ಕರುಣೆ ಬಂತು. ಏಕೆಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಕೆಲಸದ ಒತ್ತಡ ಈಗ ಅವಳ ಹೆಗಲೇರಿತ್ತು. ಮೇಲಾಗಿ ಅವಳೊಂದಿಗೆ ಗಂಡನಾಗಿ ನಾನು ಕೂಡ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಈಗ ನನಗೆ ನನ್ನ ಮೇಲೆ ಜಿಗುಪ್ಸೆ ಮೂಡತೊಡಗಿತ್ತು. ಪಾಪ ಅವಳು ಇಡೀ ದಿನ ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತಿದ್ದಳು. ಅದಾದ ನಂತರವೂ ಅವಳು ಹಾಲ್ನಲ್ಲಿ ಸೋಫಾದಲ್ಲಿ ಮಲಗಬೇಕಾಗಿತ್ತು. ಒಂದು ದಿನ ನಾನು ಅವಳಿಗೆ ಹೇಳಿದೆ, ನೋಡು, ನಾನು ನಿನಗೆ ಏನೂ ಹೇಳುವುದಿಲ್ಲ, ನಿನ್ನ ಮೇಲೆ ಕೈ ಕೂಡ ಇಡುವುದಿಲ್ಲ. ಆದರೆ ಪ್ಲೀಸ್ ಬೆಡ್ ಮೇಲೆ ಆರಾಮಾಗಿ ಮಲಗಿ ನಿದ್ರೆ ಮಾಡು. ಆಗ ಪೂರ್ಣಿಮಾ, ಲೈಟ್ ಬಂದ್ ಮಾಡುವುದಿಲ್ಲ ತಾನೇ? ಆಗ ನಾನು ಹೇಳಿದೆ, ಇಲ್ಲ, ಲೈಟ್ ಬಂದ್ ಮಾಡುವುದಿಲ್ಲ. ಈಗ ಅವಳ ಕಷ್ಟವನ್ನು ನೋಡಿ ನಾನು ಕಿಚನ್ನಲ್ಲೂ ಕೂಡ ಅವಳಿಗೆ ಸಹಾಯ ಮಾಡತೊಡಗಿದೆ. ಒಂದು ದಿನ ಅವಳಲ್ಲಿ ಕೇಳಿದೆ, ಪೂರ್ಣಿಮಾ, ನನ್ನೊಂದಿಗೆ ಫ್ರೆಂಡ್ಶಿಪ್ ಮಾಡ್ತೀಯಾ ಎಂದಾಗ ಅವಳು, ಇಲ್ಲ, ನಾನು ನಿಮ್ಮೊಂದಿಗೆ ಗೆಳೆತನ ಮಾಡುವುದಿಲ್ಲ, ಏಕೆಂದರೆ ನೀವು ಒಳ್ಳೆಯವರಲ್ಲ. ಆಗ ನಾನು ಕೇಳಿದೆ, ಏಕೆ? ನಾನೇಕೆ ಒಳ್ಳೆಯವನಲ್ಲ? ಈಗಂತೂ ನಾನು ನಿನಗೆ ಸಹಾಯ ಕೂಡ ಮಾಡುತ್ತೇನೆ. ಸಹಾಯವೇನು ಮಾಡ್ತೀರಿ? ಆದರೂ ನನಗೆ ನಿಮ್ಮನ್ನು ಕಂಡರೆ ಭಯವಾಗುತ್ತೆ. ಆಗ ನಾನು ಹೇಳಿದೆ, ಈಗ ನಿನಗೆ ನನ್ನನ್ನು ಕಂಡರೆ ಹೆದರಿಕೆ ಆಗುವುದಿಲ್ಲ, ಏಕೆಂದರೆ ನಾನು ನಿನ್ನ ಫ್ರೆಂಡ್ ಆಗುತ್ತೇನೆ ಅಲ್ವಾ?
ಆಗ ಪೂರ್ಣಿಮಾ ಹೇಳಿದಳು, ಇದರಿಂದ ನೀವು ನನ್ನೊಂದಿಗೆ ಒತ್ತಾಯಪೂರ್ವಕವಾಗಿ ಕೆಟ್ಟದಾಗಿ ನಡೆದುಕೊಳ್ಳುವುದಿಲ್ಲ ತಾನೇ? ಆ ದಿನ ನೀನು ಮಾಡಿದ ಕೆಲಸದಿಂದ ನನ್ನ ಉಸಿರೇ ನಿಂತು ಹೋದಂತಾಗಿತ್ತು. ಆಗ ನಾನು ಹೇಳಿದೆ, ಇಂದಿನಿಂದ ನಾನು ನಿನ್ನನ್ನು ಮುಟ್ಟುವುದೇ ಇಲ್ಲ. ನೀನು ನನ್ನೊಂದಿಗೆ ಗೆಳೆತನ ಮಾಡು, ನನಗೆ ಅಷ್ಟೇ ಸಾಕು. ಆಗ ಪೂರ್ಣಿಮಾ, ನನ್ನ ಹತ್ತಿರ ಬರುವುದಿಲ್ಲ ತಾನೇ? ಇಲ್ಲ, ನಿನ್ನ ಹತ್ತಿರ ಬರುವುದಿಲ್ಲ. ಎಲ್ಲಿಯವರೆಗೆ ನೀನು ಇಷ್ಟಪಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಿನ್ನ ಹತ್ತಿರ ಬರುವುದಿಲ್ಲ ಎಂದಾಗ ಪೂರ್ಣಿಮಾ ನನ್ನ ಮಾತನ್ನು ಒಪ್ಪಿಕೊಂಡಳು. ನನ್ನೊಂದಿಗೆ ಮಾತನಾಡಲು ಶುರು ಮಾಡಿದಳು. ಈಗಂತೂ ಅವಳು ನನ್ನೊಂದಿಗೆ ಜೋಕ್ ಕೂಡ ಮಾಡುತ್ತಿದ್ದಳು. ನಮ್ಮಿಬ್ಬರ ನಡುವೆ ಮೋಜು ಮಸ್ತಿ ಕೂಡ ನಡೆಯುತ್ತಿತ್ತು. ರಾತ್ರಿಯೆಲ್ಲ ಕೆಲಸ ಮುಗಿದ ಮೇಲೆ ನಾನು ಅವಳನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ಅವಳಿಗೆ ಐಸ್ ಕ್ರೀಮ್ ಕೂಡ ಕೊಡಿಸಿದೆ. ತುಂಬ ಒಳ್ಳೆಯ ಹುಡುಗಿ. ನನಗೆ ಅರಿವಿಲ್ಲದೆ ಅವಳೊಂದಿಗೆ ಕೆಟ್ಟದಾಗಿ ನಡೆದುಕೊಂಡೆಂದು ನನಗೀಗ ಅರ್ಥವಾಗಿತ್ತು. ಅತ್ತಿಗೆಗೆ 9 ತಿಂಗಳು ಕೂಡ ಈಗ ಕಳೆದಿತ್ತು. ಅತ್ತಿಗೆಗೆ ಹೆರಿಗೆ ನೋವು ಶುರುವಾದಾಗ ಅಮ್ಮನ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಮತ್ತು ಪೂರ್ಣಿಮಾ ಇಬ್ಬರೂ ಅಣ್ಣ ಅತ್ತಿಗೆಯೊಂದಿಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು. ನಾವಿಬ್ಬರು ತುಂಬ ಹೊತ್ತು ಹೆಣ್ಣು ಮಗುವಾಗುತ್ತದೋ ಗಂಡು ಮಗುವಾಗುತ್ತದೆ ಎಂದು ಕಾಯುತ್ತಿದ್ದೆವು. ಆದರೆ ಡಾಕ್ಟರ್ ಹೊರಗೆ ಬಂದು ಹೇಳಿದ ವಿಷಯವನ್ನು ಕೇಳಿ ನಾವು ನಿಂತ ನೆಲವೇ ಕುಸಿದಂತಾಯಿತು. ಮಿಸ್ಟರ್ ಸುರೇಶ್, ನಿಮಗೆ ಗಂಡು ಮಗುವಾಗಿದೆ. ಆದರೆ ನಿಮ್ಮ ಪತ್ನಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದನ್ನು ಕೇಳುತ್ತಿದ್ದಂತೆ ನಮ್ಮ ಕಿವಿಯನ್ನು ನಾವೇ ನಂಬಲಾಗಲಿಲ್ಲ. ಇದೆಲ್ಲ ಹೇಗೆ ನಡೆಯಲು ಸಾಧ್ಯ? ಸುರೇಶ್ ಅಣ್ಣನಿಗಂತೂ ಉಸಿರೇ ನಿಂತು ಹೋಗಿತ್ತು. ಪೂರ್ಣಿಮಾ ಪರಿಸ್ಥಿತಿ ಕೂಡ ಇದೇ ಆಗಿತ್ತು. ಡಾಕ್ಟರಲ್ಲಿ ಹೇಳಿದೆವು. ಡಾಕ್ಟರ್, ಇದೇನು ಮಾತನಾಡುತ್ತಿದ್ದೀರಿ? ಇದು ಹೇಗೆ ನಡೆಯಲು ಸಾಧ್ಯ? ಅವಳ ಆರೋಗ್ಯ ಚೆನ್ನಾಗಿತ್ತಲ್ಲವೇ? ಆಗ ಡಾಕ್ಟರ್ ಹೇಳಿದರು, ನೀವು ಹೇಳುವುದು ಸರಿ. ಅವಳ BP ಲೋ ಆಗಿತ್ತು. ಆದ್ದರಿಂದ ಎಲ್ಲವೂ ಆಕಸ್ಮಿಕವಾಗಿ ನಡೆದು ಹೋಯಿತು. ಪೂರ್ಣಿಮಾ ಮತ್ತು ಅಣ್ಣ ಇಬ್ಬರ ಪರಿಸ್ಥಿತಿಯಂತೂ ಹೇಳತಿರದು. ಮೊದಲ ಬಾರಿಗೆ ಅಣ್ಣ ಈ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನಾನು ನೋಡಿದ್ದೆ. ಇದೆಲ್ಲ ಹೇಗಾಯಿತೆಂದು ನನಗೊಂದು ಅರ್ಥವಾಗಲಿಲ್ಲ. ಒಂದು ಕಡೆ ನಾನು ಅಣ್ಣನನ್ನು ಸಂಭಾಳಿಸುತ್ತಿದ್ದರೆ ಮತ್ತೊಂದು ಕಡೆ ಪೂರ್ಣಿಮಾಳನ್ನು ಸಂಭಾಳಿಸಬೇಕಾಯಿತು. ಇಬ್ಬರನ್ನು ಕೂಡ ಸಂಭಾಳಿಸುವುದು ನನಗೆ ತುಂಬ ಕಷ್ಟವಾಯಿತು. ಈ ಸುದ್ದಿಯನ್ನು ಅಪ್ಪನಿಗೆ ಹೇಳಿದಾಗ ಅವರು ಕೂಡ ತುಂಬ ಚಿಂತೆಗೊಳಗಾದರು. ಅಪ್ಪ ಅಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಬಂದು ತಲುಪಿದರು. ಮಗು ಇಲ್ಲಿಯವರೆಗೂ ನರ್ಸ್ಗಳ ಬಳಿಯೇ ಇತ್ತು. ನಾನಂತೂ ಇವರಿಬ್ಬರನ್ನು ಸಂಭಾಳಿಸುವುದರಲ್ಲೇ ನಿರತನಾಗಿದ್ದೆ. ಅಮ್ಮ ಬಂದಾಗ ಪೂರ್ಣಿಮಾ ಅಮ್ಮನನ್ನು ಅಪ್ಪಿ ಅಳತೊಡಗಿದಳು. ಈ ಸುದ್ದಿ ಅವಳ ತವರು ಮನೆಗೆ ತಲುಪಿದಾಗ ಅವರೆಲ್ಲರೂ ಆಸ್ಪತ್ರೆಗೆ ಓಡಿ ಬಂದರು. ಇಂದು ನಡೆದ ಘಟನೆಯಿಂದ ನಮ್ಮ ಮನೆಯ ಖುಷಿಯೇ ಹೊರಟು ಹೋದಂತೆ ಅನಿಸಿತ್ತು. ಆ ಮುಗ್ಧ ಮಗುವನ್ನು ಈಗ ಪೂರ್ಣಿಮಾ ಸಂಭಾಳಿಸತೊಡಗಿದಳು. ಅವಳೀಗ ಮೌನಿಯಾಗಿದ್ದಳು. ಅವಳ ಎಲ್ಲ ಮುಗ್ಧತೆ, ನಗುವುದು, ಜೋಕ್ ಮಾಡುವುದು, ಮಾತನಾಡುವುದು ಎಲ್ಲ ಮುಗಿದು ಹೋಗಿತ್ತು. ಅಣ್ಣನು ಕೂಡ ಮೌನಿಯಾಗಿದ್ದನು. ಅವನೊಂದಿಗೆ ಮಾತನಾಡಲು ಹೋದರೆ ಅವನು ಗೋಳೋ ಎಂದು ಅಳುತ್ತಿದ್ದ. ಆದರೂ ನಾನು ಅಣ್ಣನಿಗೆ ಸಮಾಧಾನ ಹೇಳುತ್ತಿದ್ದೆ. ಹೀಗೆ 2 ತಿಂಗಳು ಕಳೆಯಿತು. ಈಗ ಪೂರ್ಣಿಮಾ ತನ್ನ ವಯಸ್ಸಿಗಿಂತಲೂ ಮಿಗಿಲಾಗಿ ದೊಡ್ಡವಳಾಗಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ರಾತ್ರಿ ಅವಳು ಮನೆಯ ಕೆಲಸವನ್ನೆಲ್ಲ ಮಾಡಿ ಸುಸ್ತಾಗಿ ಬೆಡ್ ಮೇಲೆ ಮಲಗಿಕೊಳ್ಳಲು ಬಂದರೆ ಚಿಂಟು ಅಳುತ್ತಿದ್ದ. ಆಗ ಪೂರ್ಣಿಮಾ ಅವನನ್ನು ಸುಮ್ಮನಾಗಿಸುತ್ತಿದ್ದಳು. ಈಗಂತೂ ನನಗೆ ಅವಳ ಮೇಲೆ ಕರುಣೆ ಬಂದಿತ್ತು ಮತ್ತು ನಾನು ಪೂರ್ಣಿಮಾಳಿಗೆ ಹೇಳಿದೆ, ಮಗುವನ್ನು ನನ್ನ ಕೈಗೆ ಕೊಡು, ನೀನು ಮಲಗಿಕೋ, ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೋ. ಆಗಲೂ ಅವಳ ಕಣ್ಣು ನಿದ್ದೆಯಿಂದ ತುಂಬಿರುತ್ತಿತ್ತು ಮತ್ತು ನನಗೆ ಹೇಳುತ್ತಿದ್ದಳು, ಚಿಂಟು ನನ್ನ ಬಳಿಯೇ ಹೆಚ್ಚು ಹೊತ್ತು ಇರುವುದರಿಂದ ನಿಮ್ಮ ಬಳಿ ಅವನು ಸುಮ್ಮನಿರುವುದಿಲ್ಲ. ಆಗ ನಾನು ಹೇಳಿದೆ, ನಾನು ಅವನನ್ನು ಸಂಭಾಳಿಸುತ್ತೇನೆ. ಇದೇ ರೀತಿ 1 ವರ್ಷ ಕಳೆಯಿತು. ನಾನು ಪೂರ್ಣಿಮಾಳಿಗಾಗಿ ತುಂಬ ಹಾತೊರೆಯುತ್ತಿದ್ದೆ. ಆದರೆ ಪೂರ್ಣಿಮಾಳಿಗಂತೂ ಮನೆಯ ಕೆಲಸದಿಂದ ಪುರುಸೊತ್ತೇ ಸಿಗುತ್ತಿರಲಿಲ್ಲ. ಅವಳು ಇಡೀ ಮನೆಯನ್ನು ಸಂಭಾಳಿಸುತ್ತಿದ್ದಳು. ಹೀಗಿರುವಾಗ ಪೂರ್ಣಿಮಾಳ ತವರು ಮನೆಯಲ್ಲಿ ಮತ್ತೊಂದು ಕಷ್ಟ ಎದುರಾಗಿತ್ತು. ಪೂರ್ಣಿಮಾಳ ದೊಡ್ಡ ಭಾವ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು. ಅವರೆಲ್ಲರೂ ಅಲ್ಲಿಗೆ ಹೊರಟು ಹೋದರು ಮತ್ತು ಜೋರಾಗಿ ಅಳಲು ಶುರು ಮಾಡಿದರು. ಒಂದೇ ವರ್ಷದಲ್ಲಿ ಪೂರ್ಣಿಮಾಳ ತವರಿನಲ್ಲಿ 2 ಸಾವಾಗಿತ್ತು. ಇದನ್ನು ಅವರಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಇಷ್ಟರಲ್ಲಿ ಪೂರ್ಣಿಮಾಳ ದೊಡ್ಡ ಅಕ್ಕನನ್ನು ಅವಳ ಮನೆಯವರು ತಮ್ಮಿಂದ ಇವಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ತವರು ಮನೆಗೆ ಕಳುಹಿಸಿದರು. ಇದೇ ರೀತಿಯಲ್ಲಿ ನನ್ನ ಮನೆಯವರು ಹಾಗೂ ಪೂರ್ಣಿಮಾಳ ಮನೆಯವರು ಒಂದು ಕಡೆ ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಸುರೇಶಣ್ಣನ ಮದುವೆಯನ್ನು ಪೂರ್ಣಿಮಾಳ ವಿಧವೆ ಅಕ್ಕನೊಂದಿಗೆ ಮಾಡಲಾಯಿತು. ಅವಳ ವಿಧವೆ ಅಕ್ಕನಿಗೆ 2 ಮಕ್ಕಳು ಕೂಡ ಇದ್ದರು. ನಾವು ಅವಳ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳೆಂದು ಒಪ್ಪಿಕೊಂಡು ಮನೆಗೆ ಕರೆತಂದಿದ್ದೆವು. ಈ ರೀತಿಯಲ್ಲಿ ಪೂರ್ಣಿಮಾ ನನಗೆ ಇನ್ನೂ ಹತ್ತಿರವಾಗತೊಡಗಿದ್ದಳು. ಏಕೆಂದರೆ ಈ ಐಡಿಯಾವನ್ನು ನಾನೇ ನಮ್ಮ ಮನೆಯವರಿಗೆ ನೀಡಿದ್ದೆ. ಈಗ ಅವಳು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ನನ್ನ ಹತ್ತಿರ ಕೂಡ ಬರತೊಡಗಿದ್ದಳು. ಈಗಂತೂ ಅವಳು ತುಂಬ ಬುದ್ಧಿವಂತೆಯಾಗಿದ್ದಳು. ನನ್ನ ಆಸೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ನನ್ನೊಂದಿಗೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳತೊಡಗಿದಳು. ನಂತರ ಒಂದು ದಿನ ನಮ್ಮಿಬ್ಬರ ಮಿಲನವಾಯಿತು. ಹೀಗೆ ನಾವು ದೇಹವೆರಡು ಜೀವ ಒಂದು ಎಂಬಂತೆ ಸತಿಪತಿಗಳಾದೆವು. ಇದಾದ ಮೇಲೆ ಪೂರ್ಣಿಮಾ ಕೂಡ ಪ್ರೆಗ್ನೆಂಟ್ ಆದಳು. ಪೂರ್ಣಿಮಾಳ ಅಕ್ಕ ಕೂಡ ತುಂಬ ಚೆನ್ನಾಗಿದ್ದಳು. ಸುರೇಶಣ್ಣ 2 ಮಕ್ಕಳನ್ನು ಕೂಡ ಅಪ್ಪನ ಸ್ಥಾನದಲ್ಲಿ ನಿಂತು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಮತ್ತೊಂದು ಕಡೆ ಚಿಂಟು ಕೂಡ ದೊಡ್ಡವನಾಗಿದ್ದ. ಹೀಗೆ ನಮ್ಮ ಸುಂದರ ಸಂಸಾರ ಮತ್ತೊಮ್ಮೆ ನಗುವಿನೊಂದಿಗೆ ಹಸಿರಾಯಿತು. 9 ತಿಂಗಳ ನಂತರ ಪೂರ್ಣಿಮಾ ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಇದರಿಂದಾಗಿ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ನಾನು 2 ಸಹೋದರಿಯರು
ಒಂದೇ ಮನೆಗೆ ಮದುವೆಯಾಗಿ ಬರುವುದರ ಬಗ್ಗೆ ಸಿಟ್ಟಾಗಿದ್ದೆ. ಈ ಘಟನೆಯ ನಂತರ ನಾವು 3 ಸಹೋದರಿಯರನ್ನು ನಮ್ಮ ಮನೆಗೆ ಮದುವೆ ಮಾಡಿಕೊಂಡು ಕರೆತರಬೇಕಾಯಿತು. ಈ ವಿಷಯದಲ್ಲಿ ನನ್ನ ನಿರ್ಧಾರ ಸರಿಯೇ ತಪ್ಪೇ? ಅವಶ್ಯವಾಗಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಈ ರೀತಿಯ ಬಾಲ್ಯ ವಿವಾಹ ಇಡೀ ದೇಶದಲ್ಲಿ ನಡೆಯುತ್ತಿರುತ್ತದೆ. ಈ ರೀತಿಯ ಘಟನೆಗಳನ್ನು ನಾವು ಆಗಾಗ ಕೇಳುತ್ತಿರುತ್ತೇವೆ. ಆದರೆ ನಮ್ಮ ನಡುವೆ ನಡೆದ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾನು ಮತ್ತು ಪೂರ್ಣಿಮಾ ಇಬ್ಬರು ಇಂದು ತುಂಬ ಖುಷಿಯಾಗಿದ್ದೇವೆ. ಕಳೆದ ಜೀವನವನ್ನು ನೆನಪು ಮಾಡಿಕೊಂಡಾಗ ದುಃಖವೂ ಆಗುತ್ತದೆ ಮತ್ತು ಖುಷಿಯೂ ಆಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.